Welcome guys, Namaste. Welcome to Ritika Gowda YouTube channel. So this will be my first ever video that I'll be uploading on my channel. So I'll be excited as well as nervous. So first thing, ella start ಮಾಡಕ್ಕಿಂತ ಮುಂಚೆ I'll be introducing about myself. ನಾನು ಯಾರು ಸುಮ್ಮನೆ ಬಂದ್ಬಿಟ್ಟು ವಿಡಿಯೋ ಮಾಡಿ ಹೇಳೋದು ಚೆನ್ನಾಗಿರಲ್ಲ. ಸೊ ಐ ಹ್ಯಾವ್ ಟು ಟೆಲ್ ಅಬೌಟ್ ಮೈಸೆಲ್ಫ್. ಸೊ ಅದನ್ನು ಹೇಳ್ತೀನಿ, ಆ್ಯಸ್ ವೆಲ್ ಆಸ್ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನೇನು ಕಂಟೆಂಟ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಫಸ್ಟ್ಲಿ ನನ್ನ ಹೆಸರು ರಿತಿಕಾ ಗೌಡ ಆ್ಯಂಡ್ ಬೇಸಿಕಲಿ ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕಿಂಗ್ ಅಟ್ ಆಕ್ಸೆಂಚರ್. ಸೊ ನಾನೇನು ತುಂಬ ವರ್ಷಗಳು ಎಕ್ಸ್ಪೀರಿಯನ್ಸ್ ಇಲ್ಲ, ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ. ಐ ಆಮ್ ಅ ಫ್ರೆಷರ್ ಆಸ್ ವೆಲ್. ಲಾಸ್ಟ್ ಇಯರ್ ನನಗೆ ಜಾಬ್ ಸಿಕ್ಕಿದ್ದು ಫ್ರೆಷರ್ ಆಗಿ. ಸೊ ಐ ಜಸ್ಟ್ ವಾಂಟ್ ಟು ಶೇರ್ ವಿತ್ ಪೀಪಲ್ how is my career going to be, and providing them tips how they can improve, or telling them what mistakes they shouldn't do that what I did. So basically about it. And the content in my YouTube channel will basically be in English as well as in Kannada. So ನಾನು ಕನ್ನಡದಲ್ಲಿ ಏನಕ್ಕೆ ಮಾಡಬೇಕು ಅಂದರೆ ಐ ವಾಂಟ್ ಕನ್ನಡ ಪೀಪಲ್ ಟು ಆ್ಯಕ್ಚುಲಿ ಬೆನಿಫಿಟ್ ಫ್ರಮ್ ದಿಸ್. ಸೊ ಅವ್ರಿಗೆ ಉಪಯೋಗ ಆದರೆ ಅಷ್ಟೇ ಸಾಕು. ಸೊ ದಟ್ಸ್ ದ ಮೇನ್ ಏಮ್. ಆ್ಯಂಡ್ ಕಂಟೆಂಟ್ ಇನ್ ಮೈ ಚಾನಲ್ ಏನಿರುತ್ತೆ ಅಂದರೆ ಇಟ್ ವಿಲ್ ಬಿ ಆನ್ ಕೆರಿಯರ್, ಮೇನ್ಲಿ ಫೋಕಸಿಂಗ್ ಆನ್ ಕೆರಿಯರ್. ಸೆಕೆಂಡ್ ಒನ್ ಈಸ್ ಅಬೌಟ್ ಲೈಫ್ ಸ್ಟೈಲ್. ಸೊ ಸ್ವಲ್ಪ ಲೈಫ್ ಸ್ಟೈಲ್ ಬಗ್ಗೆ ನಾನು ಹೆಂಗಿರ್ತೀನಿ, ಸೊ ಅದ್ರ ನಿಮ್ಗೆ ಇಷ್ಟ ಆದರೆ ಹೇಳ್ತೀನಿ. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೊ ಏನಕ್ಕೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಂದರೆ ಐ ವಾಂಟ್ ಪೀಪಲ್ ಟು ನೋ ದ ಪವರ್ ಆಫ್ ಮ್ಯಾನಿಫೆಸ್ಟೇಷನ್, ಬಿಕಾಸ್ it is really one of the most powerful tools that is actually working and that will work too. ಸೊ ಅದನ್ನು ನಾನು ಹೇಳಬೇಕು, ಜನಕ್ಕೆ ತಲುಪಿಸ್ಬೇಕು ಅಂತ ಒಂದೇ ಕಾರಣಕ್ಕೆ ಮಾಡ್ತಿರೋದು. ಸೊ ಈ ಯೂಟ್ಯೂಬ್ ಚಾನಲ್ ಬೇಸಿಕಲಿ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡ್ತಿರೋದು, ಇನ್ ಟರ್ಮ್ಸ್ ಆಫ್ ಕೆರಿಯರ್ ಆರ್ ಎನಿ ಅದರ್ ಥಿಂಗ್ಸ್ ದಟ್ ಐ ಬಿ ಪುಟ್ಟಿಂಗ್ ಆನ್ ದಿಸ್ ಯೂಟ್ಯೂಬ್ ಚಾನಲ್. ಸೊ ಐ ಹೋಪ್ ಯು ಗೈಸ್ ಬೆನಿಫಿಟ್ ಫ್ರಮ್ ಮೈ ಯೂಟ್ಯೂಬ್ ಚಾನಲ್. ಸೊ ಅಷ್ಟೇ ಬೇಸಿಕಲಿ ನನ್ನ ಬಗ್ಗೆ. ಸೊ ಇವತ್ತಿನ ವಿಡಿಯೋ ಏನಿರುತ್ತೆ ಅಂದರೆ ಇಟ್ ವಿಲ್ ಬಿ ಅಬೌಟ್ ಹೌ ಐ ಗಾಟ್ ಮೈ ಫಸ್ಟ್ ಎವರ್ IT ಜಾಬ್ ದಟ್ ಇಸ್ ಐ ಆಮ್ ಪ್ರೆಸೆಂಟ್ಲಿ ವರ್ಕಿಂಗ್ ಇನ್. ಸೊ ನನಗೆ ಹೆಂಗೆ ಸಿಕ್ತು ಆ್ಯಂಡ್ ಹೌ ಯು ಗೈಸ್ ಕ್ಯಾನ್ ಆಲ್ಸೋ ಗೆಟ್ ದ ಜಾಬ್ ಅನ್ನೋ ಬಗ್ಗೆ ನಾನು ಮಾಡ್ತಿರೋದು. ಸೊ ಪ್ಲೀಸ್ ವಾಚ್ ಇಟ್ ಟಿಲ್ ದಿ ಎಂಡ್ ಗೈಸ್, ಇಟ್ ಈಸ್ ರಿಯಲಿ ಹೆಲ್ಪ್ಫುಲ್. ಬಿಕಾಸ್ ನನ್ನ ಸ್ಟೋರಿ, ನನ್ನ ಸ್ಟ್ರಗಲ್ಸ್ ಹೇಳಿ ಹೆಂಗೆ ನೀವು ಅದನ್ನು ಓವರ್ಕಮ್ ಮಾಡ್ಬೋದು ಅಂತ ಹೇಳ್ತೀನಿ. ಮೇ ಬಿ many of them will be having the same struggles right now to get the IT job. I know it is not easy, so adike I will be helping you guys out. ನನಗೆ ಎಷ್ಟು ಗೊತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ಸೊ ಪ್ಲೀಸ್ ಡೂ ವಾಚ್ ಟಿಲ್ ದಿ ಎಂಡ್. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಆ್ಯಕ್ಚುಲಿ ಎಲ್ಲ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಏನೇನು ಪಾಯಿಂಟ್ಸ್ ಹೇಳಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸು, ಆ್ಯಂಡ್ ಆ್ಯಸ್ ವೆಲ್ ಆಸ್ ಮೈ ಸ್ಟೋರಿ. ಏನೇನು ಹೇಳಿದ್ರೆ ಬೆನಿಫಿಟ್ ಆಗುತ್ತೆ, ಸುಮ್ಮನೆ ಎಲ್ಲ ಹೇಳ್ಕೊಂಡ್ರೆ ಆಬ್ವಿಯಸ್ಲಿ ಬೆನಿಫಿಟ್ ಆಗಲ್ಲ ಯಾರಿಗೂ. ಸೊ ಬೇಸಿಕಲಿ ನನ್ನ ಸ್ಟೋರಿನ ಸ್ಟಾರ್ಟ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಗ್ರ್ಯಾಜುಯೇಟ್ ಆಗಿದ್ದು ಲಾಸ್ಟ್ ಇಯರು 2024 ಬ್ಯಾಚ್. ನಾನು ಇಂಜಿನಿಯರಿಂಗ್ ಇಂದ CS ಬ್ಯಾಕ್ಗ್ರೌಂಡ್ ನಂದು ಸೇಮು. ಸೊ ಬೇಸಿಕಲಿ ಏನು ಅಂದರೆ ನಮಗೆ ಪ್ಲೇಸ್ಮೆಂಟ್ಸ್ ಇರಲಿಲ್ಲ ಚೆನ್ನಾಗಿ, ಆ್ಯಂಡ್ ಆ್ಯಸ್ ವೆಲ್ ಆಸ್ ಅದು ರಿಸೆಷನ್ ಇಯರ್ ಆಗಿತ್ತು. ಯಾರಿಗೂ ಜಾಬ್ ಸಿಗ್ತಿರ್ಲಿಲ್ಲ. ಪ್ಲೇಸ್ಮೆಂಟ್ಸಿಗೆ ಬರ್ತಿದ್ದ ಕಂಪ್ನೀಸ್ ಎಲ್ಲನೂ ಇಟ್ ವಾಸ್ ಆಲ್ ಅಬೌಟ್ ಜಸ್ಟ್ ದಿ ಸೇಲ್ಸ್ ಕಂಪ್ನೀಸ್. IT ಕಂಪ್ನೀಸ್ ಬರ್ತಿತ್ತು, ಬಟ್ ಇಟ್ ವಾಸ್ ಜಸ್ಟ್ 2 or 3 ಬರ್ತಿತ್ತು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಆ್ಯಕ್ಚುಲಿ ಕೆಲಸ ತಗೋಬೋದಾಗಿತ್ತು, ನಾನು ಆಗಲ್ಲ ಅಂತ ಏನು ಹೇಳಿಲ್ಲ. ನನಗೆ ಆನ್ ಕ್ಯಾಂಪಸ್ ಆಗಿಲ್ಲ, ನಾನು ಆಫ್ ಕ್ಯಾಂಪಸ್ಸೇ ಮಾಡ್ಕೊಂಡಿದ್ದು ನನ್ನ ಕೆಲಸನ. ಸೊ ಏನಕ್ಕೆ ಆನ್ ಕ್ಯಾಂಪಸ್ ಆಗಲಿಲ್ಲ ಅಂದರೆ ಫಸ್ಟ್ ಥಿಂಗ್ ಇಸ್ ದ್ಯಾಟ್ ನನ್ನ ಪ್ಲ್ಯಾನ್ಸ್ ಬೇರೆಯೇ ಇತ್ತು. ನಾನು ಆ್ಯಕ್ಚುಲಿ ಅಬ್ರಾಡ್ಗೆ ಹೋಗಿ ಅಲ್ಲಿ ಸ್ಟಡೀಸ್ ಕಂಟಿನ್ಯೂ ಮಾಡೋಣ, ಮಾಸ್ಟರ್ಸ್ ಮಾಡೋಣ ಅಂತ ಇತ್ತು. ಅದಕ್ಕೆ ನಾನು IELTS ಎಲ್ಲ ಬರೆದು ಎಲ್ಲ ಪ್ರಿಪೇರ್ ಆಗಿದೆ. ಬಟ್ ದ ಥಿಂಗ್ ಇಸ್ ಐ ವಾಂಟೆಡ್ ಟು ಗೋ ಆನ್ ಸ್ಕಾಲರ್ಶಿಪ್. ನನಗೆ ಸೀಟ್ ಸಿಕ್ತು ಕಾಲೇಜಲ್ಲಿ, ಎಲ್ಲ ಆಗಿತ್ತು. ಬಟ್ ದ ಥಿಂಗ್ ಇಸ್ ಸ್ಕಾಲರ್ಶಿಪ್ ಆಗಲಿಲ್ಲ. ಸೊ ಒನ್ ಥಿಂಗ್ ಇಸ್ ಐ ಡಿಂಟ್ ವಾಂಟ್ ಟು ವೇಸ್ಟ್ ಮೈ ಪೇರೆಂಟ್ಸ್ ಮನಿ. ಸೊ ಅದಕ್ಕೆ ಐ ವಾಂಟೆಡ್ ಟು ಗೋ ಆನ್ ಸ್ಕಾಲರ್ಶಿಪ್ ಮಾತ್ರ. ಸೊ ಸ್ಕಾಲರ್ಶಿಪ್ ಆಗಲಿಲ್ಲ. ಸೊ ಅದನ್ನು ಅಲ್ಲೇ ಡ್ರಾಪ್ ಮಾಡಿ ಐ ಹ್ಯಾಡ್ ಟು ಕಂಟಿನ್ಯೂ. ಸೊ ಐ ಥಾಟ್ ಓಕೆ ಫೈನ್, 1-2 years ಕೆಲಸ ಮಾಡಿದ್ರೆ ಆಗುತ್ತೆ ಅದಕ್ಕದೆ ಅಂತ ಅದನ್ನಲ್ಲೇ ಬಿಟ್ಟು ಪ್ಲ್ಯಾನನ್ನ ಈಗ ನೆಕ್ಸ್ಟು ಮತ್ತೆ ಜಾಬ್ ಹುಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೆ ನನಗೆ ಜಾಬ್ ತೊಗೊಳಕ್ಕೆ ಸ್ವಲ್ಪ ಕಷ್ಟ ಆಯಿತು.
ಸೊ ಆ್ಯಸ್ ವೆಲ್ ಆಸ್ ಅ ರಿಸೆಷನ್ ಇಯರ್ ಇದ್ದರಿಂದ 2024 ನನಗೆ ಗ್ರ್ಯಾಜುಯೇಟ್ ಆಗಿದ್ದು ಮೇ 2024 ಸೊ 2 ಮಂತ್ಸ್ ಹಂಗೆ ಇದ್ದೆ. ನನಗೆ ಫುಲ್ ಕನ್ಫ್ಯೂಷನಲ್ಲಿದ್ದೆ, ಅಬ್ರಾಡ್ಗೆ ಹೋಗ್ಬೇಕಾ, ಸ್ಟಡೀಸ್ ಕಂಟಿನ್ಯೂ ಮಾಡಬೇಕಾ, ಮತ್ತೆ ಟ್ರೈ ಮಾಡಬೇಕಾ, ಇಲ್ಲ ಇಲ್ಲಿ ಜಾಬ್ ಕಂಟಿನ್ಯೂ ಮಾಡಬೇಕಾ, ಅಪ್ಲೈ ಮಾಡಬೇಕಾ ಅಂತ ಆ ಕನ್ಫ್ಯೂಷನಲ್ಲೇ ಐ ಥಿಂಕ್ ಜೂನ್ ಜುಲೈ ಫುಲ್ 2 ಮಂತ್ಸ್ ನಾನು ಏನೂ ಮಾಡಿಲ್ಲ, ವೇಸ್ಟ್ ಮಾಡಿದ್ದೀನಿ. ಸೊ ನೀವು ಅದನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್. ಸೊ ನಿಮಗೆ ಆ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದ್ದು ಆಗಲಿಲ್ಲ ಅಂದರೆ ಪ್ಲೀಸ್ ಡ್ರಾಪ್ ಇಟ್ ದಟ್ ಸೆಕೆಂಡ್ ಆ್ಯಂಡ್ ಪ್ಲೀಸ್ ಸ್ಟಾರ್ಟ್ ವರ್ಕಿಂಗ್ ಆನ್ ಗೆಟಿಂಗ್ ಅ ಜಾಬ್. ಪ್ಲೀಸ್ ಡು ನಾಟ್ ವೇಸ್ಟ್ ಎನಿ ಟೈಮ್ ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್. ನಿಮಗೆ ಹೈಯರ್ ಸ್ಟಡೀಸ್ ಮುಂದೆನೂ ಮಾಡ್ಬೋದು, ಆ್ಯಸ್ ವೆಲ್ ಎಸ್ ಸ್ಟಡೀಸ್ ಮಾಡಲಿಲ್ಲ ಅಂದರೂ ನಿಮಗೆ ಜಾಬ್ ಮೂಲಕ ಅಬ್ರಾಡ್ಗೆ ಹೋಗೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಸೊ ಪ್ಲೀಸ್ ಡೂ ಗೆಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೆನ್ ಪ್ಲ್ಯಾನ್ ಔಟ್. ವೇಸ್ಟ್ ಮಾಡಬೇಡಿ ಟೈಮ್ನ. ಸೊ ನನಗೆ 2 ಮಂತ್ಸ್ ವೇಸ್ಟ್ ಮಾಡಿದೆ. ಅದಾದಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಫ್ರಮ್ ಆಗಸ್ಟ್ ಅನಿಸಿದೆ. ಆಗಸ್ಟ್ ಸೆಪ್ಟೆಂಬರ್ 2 ತಿಂಗಳು ನಾನು ಫುಲ್ ಕಾನ್ಸಂಟ್ರೇಟ್ ಮಾಡಿ ಓದಿದ್ದು, ದಟ್ ಪ್ರಿಪೇರಿಂಗ್ ಫಾರ್ ಇಂಟರ್ವ್ಯೂಸ್ ಆರ್ ಸ್ಕಿಲ್ಲಿಂಗ್ ಅಪ್ ಎಲ್ಲ ಮಾಡಿದ್ದು. ಅಕ್ಟೋಬರ್ ಅಷ್ಟರಲ್ಲಿ ನನಗೆ ಜಾಬ್ ಸಿಕ್ತು. ಅಕ್ಟೋಬರಲ್ಲಿ ಜಾಬ್ ಸಿಕ್ತು. ಐ ನಾಟ್ ಟೆಲಿಂಗ್ ಒಂದೇ ಸತಿ ನಾನು ಅಪ್ಲೈ ಮಾಡಿದ ತಕ್ಷಣ ನನಗೆ ಅದೇ ಜಾಬ್ ಸಿಕ್ತು ಅಲ್ಲ, ಅದ್ರ ಮಧ್ಯ 2 ಮಂತ್ಸಲ್ಲಿ ತುಂಬ ಸ್ಟ್ರಗಲ್ಸ್ ಇತ್ತು. ಸೊ ತುಂಬ ಕಂಪ್ನೀಸ್ಗಳು ಬಂದವು, ಯಾವುದು ರಿಪ್ಲೈ ಬಂದಿಲ್ಲ. ಆ ಸ್ಟ್ರಗಲ್ಸ್ನೂ ಹೇಳ್ತೀನಿ. ಬಟ್ ಇಷ್ಟ ಆಗಿದ್ದು ನಾನು ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು, 2 ಮಂತ್ಸಲ್ಲಿ ಐ ಗಾಟ್ ದ ಜಾಬ್. ಸೊ ನನಗೆ ಸಿಕ್ತು ಅಂದರೆ ನಿಮಗೆ ಸಿಗಲ್ವಾ? ಸೊ ಆಬ್ವಿಯಸ್ಲಿ ಸಿಗುತ್ತೆ. ಸೊ ಪ್ಲೀಸ್ ಡೂ ಕಾನ್ಸಂಟ್ರೇಟ್ ಆ್ಯಂಡ್ ಲಿಸನ್ ಟು ವಾಟ್ ಐ ಬಿ ಟೆಲಿಂಗ್ ಇನ್ನು ಮುಂದಕ್ಕೆ. ಓಕೆ, ಸೊ ಈ ನೆಕ್ಸ್ಟ್ ಪಾರ್ಟ್ ಆಫ್ ವಿಡಿಯೋ ಬಂದ್ಬಿಟ್ಟು ನಾನು 2 ಮಂತ್ಸಲ್ಲಿ ಏನು ಮಾಡಿದೆ ಅಂತ ಹೇಳ್ತೀನಿ. ಸೊ ನಾನು ಏನು ಹೇಳ್ತೀನಿ ಪ್ಲೀಸ್ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಕೇಳಿ, ಬಿಕಾಸ್ ನೀವು ಅದನ್ನೇ ಫಾಲೋ ಮಾಡಿದ್ರೆ ಇಟ್ ವಿಲ್ ಬಿ ರಿಯಲಿ ವೆರಿ ಈಸಿ ಟು ಗೆಟ್ ದ ಜಾಬ್. ಬಿಕಾಸ್ ಇಟ್ ಇಸ್ ಟ್ರೈ ಆ್ಯಂಡ್ ಟೆಸ್ಟೆಡ್. ಆಬ್ವಿಯಸ್ಲಿ ನನಗೆ ಕೆಲಸ ಸಿಕ್ಕಿದೆ ನಾವು ಫಾಲೋ ಮಾಡಿದ್ದಕ್ಕೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಡೂ ಕಾನ್ಸಂಟ್ರೇಟ್ ಆ್ಯಂಡ್ ವಾಚ್ ದ ವಿಡಿಯೋ. ಸೊ ಫಸ್ಟ್ ಥಿಂಗ್ ನಾನು ಏನು ಮಾಡಿದೆ ಅಂದರೆ, ದಟ್ ಈಸ್ ಐ ಗೆಸ್ ಆ್ಯಸ್ ಐ ಟೋಲ್ಡ್ ಇನ್ ಆಗಸ್ಟ್ ಸ್ಟಾರ್ಟ್ ಮಾಡಿದ್ದು. ಆಗಸ್ಟಲ್ಲಿ ಐ ವಾಂಟೆಡ್ ಟು ಸ್ಕಿಲ್ ಅಪ್ ಮಾಡಬೇಕು ಅಂದರೆ ಆನ್ ವಾಟ್ ಯು ವಿಲ್ ಡೂ. ದೇರ್ ಆರ್ ಮೆನಿ ಡೊಮೇನ್ಸ್, ಡೇಟಾ ಅನಲಿಸ್ಟ್ ಜಾಬ್ ಆರ್ ಫುಲ್ ಸ್ಟ್ಯಾಕ್ ಡೆವಲಪರ್. ನಿಮಗೆ ಯಾವುದ್ರಲ್ಲಿ ಇಷ್ಟ ಇದೆ, ಪ್ಲೀಸ್ ಡೂ ಚೂಸ್ ದಟ್ ಡೊಮೇನ್ ಪ್ರಾಪರ್ಲಿ ಆ್ಯಂಡ್ ಸ್ಟಾರ್ಟ್ ಸ್ಕಿಲ್ಲಿಂಗ್ ಅಪ್. ಸೊ ದ ಫಸ್ಟ್ ಥಿಂಗ್ ಯು ಗೈಸ್ ಹ್ಯಾವ್ ಟು ಡೂ ಇಸ್ ಚೂಸ್ ಅ ಡೊಮೇನ್. ವೆದರ್ ನೀವು ಡೇಟಾ ಅನಲಿಸ್ಟ್ ಆಗಬೇಕಾ, ಡೇಟಾ ಅನಲಿಸ್ಟ್ ರೋಲ್ ತೊಗೋಬೇಕಾ, ಆರ್ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ರೋಲ್ ತೊಗೋಬೇಕಾ, ಆ್ಯಂಡ್ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಕಲಿತಿದ್ದೀರಾ, ದಟ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ಸೊ there are many programming languages like Java, Python or C++, So basically ಇವಾಗ ಯಾರು C++ ಅಷ್ಟೊಂದು ನೋಡ್ತಿಲ್ಲ. ಬೇಸಿಕಲಿ ಇಟ್ಸ್ ಆಲ್ವೇಸ್ ಜಾವಾ ಆ್ಯಂಡ್ ಪೈಥಾನ್. ಸೊ ನೀವು ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕಾನ್ಸಂಟ್ರೇಟ್ ಮಾಡಿ ಕಲ್ತ್ರೆ, ಆರ್ ಇಫ್ ಯು ಸ್ಕಿಲ್ ಅಪ್ ಇನ್ ದೀಸ್ ಟು, ಇಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ಸ್ ರಿಯಲಿ ವೆರಿ ಯೂಸ್ಫುಲ್. ಸೊ ಬೇಸಿಕಲಿ ನಿಮ್ಮ ಡೊಮೇನ್ ಚೂಸ್ ಮಾಡಿ, ವಿಚ್ ಡೊಮೇನ್ ಯು ವಿಲ್ ಬಿ ಗೋಯಿಂಗ್. ಸೊ ನಾನು ಬೇಸಿಕಲಿ ಚೂಸ್ ಮಾಡಿದ್ದು ಡೇಟಾ ಅನಲಿಸ್ಟ್ ರೋಲ್ಗೆ, ಡೇಟಾ ಅನಾಲಿಸಿಸ್ ಡೊಮೇನು, ಬಿಕಾಸ್ ಐ ರಿಯಲಿ ಲೈಕ್ ವರ್ಕಿಂಗ್ ವಿತ್ ಡೇಟಾ. ಸೊ ನಾನು ಬೇಸಿಕಲಿ ಅದಕ್ಕೆ ಹೋದೆ ಆ್ಯಂಡ್ ಇಟ್ ಈಸ್ ರಿಯಲಿ ಈಸಿ ಫಾರ್ ಮೀ. ನಾನು ಪೈಥಾನಲ್ಲಿ ತುಂಬ ಚೆನ್ನಾಗಿದ್ದೆ, ಸೊ ನಾನು ಅದನ್ನೇ ಚೂಸ್ ಮಾಡಿದೆ. ಸೊ ಫಸ್ಟು ಅದನ್ನು ಚೂಸ್ ಮಾಡಿ, ಆ್ಯಂಡ್ ನಾನು ಯಾವ ಎಕ್ಸ್ಟ್ರಾ ಮೆಟೀರಿಯಲ್ಸು, ಯಾವ ಕೋರ್ಸಸ್ಸು, ಎಕ್ಸ್ಟ್ರಾ ಕೋರ್ಸ್ಗಳು ಏನೂ ತಗೊಂಡಿಲ್ಲ. ಆಲ್ ಫ್ರೀಯಾಗಿ ನಿಮಗೆ ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲಿನ ಬೇಡದೇ ಇರೋದು ನೋಡೋದು ಬಿಟ್ಟು ಪ್ಲೀಸ್ ಎಲ್ಲರೂ ಈ ಥರ ಜಾಬ್ಗೆ ಯೂಸ್ಫುಲ್ ಆಗೋದು ಕೋರ್ಸಸ್ಸು ಅದನ್ನ ನೋಡಿ ಕಲ್ತ್ಕೊಳ್ಳಿ. ಫ್ರೀಯಾಗೇ ಸಿಗುತ್ತೆ. ಸೊ ನಾನು ಬೇಸಿಕಲಿ ಫ್ರೀಯಾಗೇ ಕಲ್ತಿದ್ದು. ತುಂಬ ಕೋರ್ಸ್ಗಳಿದೆ. ಸೊ ಇಫ್ ಯು ಜಸ್ಟ್ ಟೈಪ್ ಇನ್ ಡೇಟಾ ಅನಲಿಸ್ಟ್ ಕೋರ್ಸ್ ಅಂತ ಒಂದಷ್ಟು ಬರುತ್ತೆ ನಿಮಗೆ. ಸೊ ಅದರಲ್ಲಿ ನಿಮ್ಗೆ ಯಾವುದಾದ್ರೂ ನಿಮ್ಗೆ ಚೂಸ್ ಮಾಡಿ, ನಿಮ್ಗೆ ಯಾವ್ದು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಪ್ಲೀಸ್ ಡೂ ಗೋ ವಿತ್ ದಟ್. ಇನ್ಸ್ಟೆಡ್ ಆಫ್ ಪೇಯಿಂಗ್ ಥೌಸಂಡ್ಸ್ ಆಫ್ ರುಪೀಸ್ ಫಾರ್ ಅ ಕೋರ್ಸ್ ಆ್ಯಂಡ್ ಅದೂ ಕರೆಕ್ಟಾಗಿ ಕಲಿತೆ ಸುಮ್ಮನೆ ಬಿಟ್ಟರೆ ಅದು ವೇಸ್ಟು. ಸೊ ನಿಮಗೆ ಈ ಫ್ರೀಯಾಗಿ ಸಿಗಬೇಕಾದ್ರೆ ಯಾಕೆ ಪೇ ಮಾಡಿ ಹೋಗ್ತೀರಾ? ಸೊ ಯೂಟ್ಯೂಬಲ್ಲಿ ಎಲ್ಲ ಫ್ರೀಯಾಗಿ ಸಿಗ್ತಿದೆ. ಪ್ಲೀಸ್ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ, ನಿಮ್ಗೆ ಯಾವ ಕೋರ್ಸ್ ಬೇಕು, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕು, ಎಲ್ಲ ಸಿಗುತ್ತೆ ನಿಮಗೆ. ಸೀರಿಯಸ್ಲಿ ನಂಬಿ, ಎಲ್ಲ ಇದೆ. ಸೊ ನಾನು ಹಂಗೆ ಕಲ್ತಿದ್ದು, ಯೂಟ್ಯೂಬ್ ಚಾನಲೆಲ್ಲ ಕಲ್ತಿದ್ದು. ಐ ಗೆಸ್ ಆ ನೇಮ್ ಮರ್ತೋಗಿದೆ. ಐ ಗೆಸ್ ಅಲೆಕ್ಸ್ ದಿ ಅನಾಲಿಸ್ಟ್ ಅನಿಸುತ್ತೆ ನಾನು ಕಲ್ತಿದ್ದು ಕೋರ್ಸು, ಡೇಟಾ ಅನಾಲಿಸಿಸ್.
ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರು ಡೇಟಾ ಅನಾಲಿಸಿಸ್ ಡೇಟಾ ಅನಾಲಿಸ್ಟ್ ರೋಲ್ ಹೋಗಬೇಕು ಅನ್ಕೋತಿದ್ದೀರಾ, ಸೊ ಈ ಯೂಟ್ಯೂಬ್ ಚಾನಲ್ ಚೆಕ್ಔಟ್ ಮಾಡಿ. ದಟ್ ಈಸ್ ಅಲೆಕ್ಸ್ ದಿ ಅನಲಿಸ್ಟ್ ಅನ್ಸುತ್ತೆ. ಸೊ ತುಂಬ ಚೆನ್ನಾಗಿದೆ. SQL ಇಂದ ಪೈಥಾನ್ ಇಂದ ಹಿಡಿದು ಪವರ್ BI, ಟ್ಯಾಬ್ಲು ಎಲ್ಲ ಹೇಳ್ಕೊಡ್ತಾರೆ. ಸೊ ಅದನ್ನ ನೋಡಿ. ಸೊ ಆ್ಯಂಡ್ ದೀಸ್ ಫುಲ್ ಸ್ಟ್ಯಾಕ್ ಡೆವಲಪರ್ಸ್ಗೂ ಇದೆ, ತುಂಬಾ ಇದೆ. ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ಡೇಟಾ ಅನಾಲಿಸ್ಟ್ಗಿಂತ ಫುಲ್ ಸ್ಟ್ಯಾಕ್ ಡೆವಲಪರ್ಸ್ಗೆ ತುಂಬ ಕೋರ್ಸಸ್ ಇದೆ. ಸೊ ಡೂ ಚೆಕ್ಔಟ್. ಅದನ್ನ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮಗೆ ಬರುತ್ತೆ. ಸೊ ಡೂ ಚೆಕ್ ಆ್ಯಂಡ್ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ನೋಡಿ ಕಲ್ತ್ಕೊಳ್ಳಿ. ಸೊ ದಟ್ ಈಸ್ ದ ಮೇನ್ ಥಿಂಗ್. ಸೊ ನಾನು ಫಸ್ಟ್ 15 days ಇನ್ನೇನು ಮಾಡಲಿಲ್ಲ, ಸ್ಕಿಲ್ ಅಪ್ ಮಾಡೋದು ಬಿಟ್ಟರೆ. ಸೊ ಬೆಳಗ್ಗೆ SQL, ಅದಾದಮೇಲೆ ಮಧ್ಯಾಹ್ನ ಏನು ಮಾಡ್ತಿದ್ದೆ ಅಂದರೆ ನಾನು ಐ ಡಿವೈಡೆಡ್ ಟೈಮ್. ಸೊ ಮಾರ್ನಿಂಗ್ ಸ್ಟಡಿ ಮಾಡ್ತಿದ್ದೆ, ಆಫ್ಟರ್ನೂನು ಲೀಡ್ ಕೋಡು, ಹ್ಯಾಕರ್ ರ್ಯಾಂಕು, ದರ್ ಆರ್ ಮೆನಿ ವೆಬ್ಸೈಟ್ಸ್ ಫಾರ್ ಯು ಟು ವರ್ಕ್ ಆನ್ ಪ್ರಾಬ್ಲಮ್ಸ್. ಸೊ ನಾನು ಅದನ್ನ ಸಾಲ್ವ್ ಮಾಡ್ತಿದ್ದೆ. ಸೊ ಬೆಳಗ್ಗೆ ಕಲ್ತಿದ್ದನ್ನ ಐ ಯೂಸ್ ಟು ಸಾಲ್ವ್ ಇನ್ ದ ಆಫ್ಟರ್ನೂನ್. ಸೊ ಈವ್ನಿಂಗ್ಗೆ ಐ ಯೂಸ್ ಟು ಕಂಪ್ಲೀಟ್ಲಿ ಕೀಪ್ ಇಟ್ ಫಾರ್ ಅಪ್ಲೈಯಿಂಗ್ ಜಾಬ್ಸ್. So there are many websites to apply jobs. That is every day, each and every day ನಾನು ಅಪ್ಲೈ ಮಾಡ್ತಿದ್ದೆ ಜಾಬ್ಗೆ. there is more than hundreds of jobs ಅಪ್ಲೈ ಮಾಡ್ತಿದ್ದೆ. ಇಫ್ ಯು ಅಪ್ಲೈ ಟು ಮೋರ್ ದೆನ್ ಹಂಡ್ರೆಡ್ಸ್ ಆಫ್ ಜಾಬ್, ನಿಮಗೆ ರಿಪ್ಲೈ ಬರೋದು 5 or 6 ಆ ಥರ ರಿಪ್ಲೈ ಬರುತ್ತೆ. ಸೊ ನೀವೇನೋ ಅಪ್ಲೈ ಮಾಡ್ದೋ 1, 2, 3 ಅಂತ ಅಪ್ಲೈ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡು ಯಾಕೆ ಕಾಲ್ ಬರ್ತಿಲ್ಲ ಅಂದರೆ ಬರಲ್ಲ. there are people applying more than hundreds of jobs every day and they still get 1 or 2 replies. So ಅರ್ಥ ಮಾಡ್ಕೊಳ್ಳಿ, you have to keep applying every day. You can't just apply for a day and just sit and tell ನಂಗೆ ಕಾಲ್ಸ್ ಬರ್ತಿಲ್ಲ. ಎಷ್ಟಾಗತ್ತೆ ಅಷ್ಟು ಎವ್ರಿ ಡೇ ಅಪ್ಲೈ ಮಾಡಬೇಕು ಜಾಬ್ಸ್ಗೆ. ಸೊ ದಟ್ಸ್ ವಾಟ್ ಐ ವಾಸ್ ಡೂಯಿಂಗ್. ನಾನು ಇಡೀ ಈವ್ನಿಂಗ್, ಐ ಥಿಂಕ್ ನೈಟ್ ಫುಲ್ ನಾನು ಅದಕ್ಕೆ ಇರ್ತಿದ್ದೆ, ಅಪ್ಲೈಯಿಂಗ್ ಜಾಬ್ಸ್ ಆ್ಯಂಡ್ ಅಪ್ಗ್ರೇಡಿಂಗ್ ಮೈ LinkedIn profile and getting connections. So that's very important. So upgrading your LinkedIn profile is really very important. So please do that too. ಸೊ ನಿಮಗೆ ಅದಕ್ಕೆ ಸಪ್ರೇಟ್ ವಿಡಿಯೋ ಬೇಕು ಅಂದರೆ ನನ್ನ ಕಡೆಯಿಂದ ನಾನು ಹೆಂಗೆ ಮಾಡಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಅದನ್ನು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಸೊ ನೆಕ್ಸ್ಟ್ ಥಿಂಗ್ ಇಷ್ಟು. ಸೊ ನೀವೆಲ್ಲ ಏನು ಮಾಡಬೇಕು ಅಂದರೆ ನಿಮ್ಮ ಡೇನ ಡಿವೈಡ್ ಮಾಡಿಕೊಂಡು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಸೊ ಈಚ್ ಡೇ, ಓಕೆ, ಫಸ್ಟ್ 15 days ನಾನೇನು ಮಾಡಿದೆ ಅಂದರೆ ಫಸ್ಟ್ 15 days ಫುಲ್ ಸ್ಕಿಲ್ ಅಪ್ ಮಾಡ್ತಿದ್ದೆ. ಸೊ ಯೂಟ್ಯೂಬ್ ಚಾನಲಿಂದ ಕೋರ್ಸ್ ಕಲಿತಿದ್ದೆ, ಫುಲ್ ಅದನ್ನೇ ಕೋರ್ಸ್ ಕಲಿತು ನಾನು ಆ್ಯಕ್ಚುಲಿ ಅಪ್ಲೈ ಮಾಡ್ತಿರ್ಲಿಲ್ಲ ಫಸ್ಟ್ 15 days ಬಿಕಾಸ್ ಇನ್ನು ಕಲಿತಿದ್ದೆ ಅಲ್ವಾ. ಸೊ ಆಲ್ರೆಡಿ ಇಂಟರ್ವ್ಯೂಗೆ ರಿಪ್ಲೈಸ್ ಬಂದರೆ ಅಂತ ನಾನು ಮಾಡಲಿಲ್ಲ. ಸೊ ಫಸ್ಟ್ 15 days ಫುಲ್ ಸ್ಕಿಲ್ ಅಪ್ ಮಾಡಿ ಬೇಸಿಕ್ಸ್ ಎಲ್ಲ ಕಲಿತು ಆಮೇಲೆ 15 days ಆದಮೇಲೆ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಫಾರ್ ಜಾಬ್ಸ್. ದಿಸ್ ಇಸ್ ವಾಟ್ ಪ್ರಾಕ್ಟಿಕಲಿ ಐ ಡಿಡ್. ಆ್ಯಂಡ್ ನನಗೆ ಎವ್ರಿ ಡೇ, ಈಚ್ ಆ್ಯಂಡ್ ಎವ್ರಿ ಡೇ ಮೋರ್ ದೆನ್ 9 hours ವರ್ಕ್ ಮಾಡಿದ್ದೀನಿ ನಾನು. 9 to 10 hours ಸೀರಿಯಸ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಈ ಕೆಲಸ ತೊಗೊಂಡಿರೋದು ನಾನು. ಸೊ ನಾನು ಹೇಳ್ತಿದ್ದೀನಿ, ಹಾರ್ಡ್ ವರ್ಕ್ ಇಲ್ಲದೆ ಕೆಲಸ ಸಿಗಲ್ಲ. ಸೊ ಪ್ಲೀಸ್ ನೀವು ಅದನ್ನ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು ಕೆಲಸ ಸಿಗಬೇಕು ಅಂದರೆ. ಸೊ ಟೈಮ್ ಟೇಬಲ್ ಹಾಕ್ಕೊಂಡು ಮಾರ್ನಿಂಗ್ ಸ್ಕಿಲ್ ಅಪ್ ಮಾಡ್ಕೊಳ್ಳಿ, ಕೋರ್ಸಸ್ ಕಲೀರಿ ಆ್ಯಂಡ್ ಪ್ರೋಗ್ರಾಮಿಂಗ್ ಮಾಡಿ. ಆಫ್ಟರ್ನೂನ್ ನೀವು ಕಲ್ತಿದ್ದ ಪ್ರೋಗ್ರಾಮಿಂಗ್ಸ್ನ ಅಪ್ಲೈ ಮಾಡಿ, ಟ್ರೈ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆನ್ ವೆಬ್ಸೈಟ್ಸ್ ಲೈಕ್ ಹ್ಯಾಕರ್ ರ್ಯಾಂಕ್, ಲೀಡ್ ಕೋಡ್. It is really very useful. Third one, please keep upgrading your LinkedIn profile and apply for jobs every day. ಅದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ಒನ್ ಬಂದು ಮೇನ್ಲಿ ನೆಕ್ಸ್ಟ್ ಏನು ಅಂದರೆ ರೆಸ್ಯೂಮ್ ಅಪ್ಡೇಟ್ ಮಾಡೋದು. ರೆಸ್ಯೂಮ್ ಅಪ್ಡೇಟಿಂಗ್ ಇಸ್ ರಿಯಲಿ ವೆರಿ ಯೂಸ್ಫುಲ್. ಅದು ಇಟ್ ಈಸ್ ಮ್ಯಾಂಡೇಟರಿ. ಸೊ ನಾನು ಆ್ಯಕ್ಚುಲಿ ರೆಸ್ಯೂಮ್ ಮಾಡಿದ್ದು careerflow.ai ಅಂತ. ಇಟ್ ಈಸ್ ರಿಯಲಿ ವೆರಿ ಹೆಲ್ಪ್ಫುಲ್. ನಾನು ಅದರಿಂದನೇ ಲಿಂಕ್ಡ್ಇನ್ ಕೂಡ ಅಪ್ಗ್ರೇಡ್ ಮಾಡಿದ್ದು. ಅದರಲ್ಲಿ ಆಪ್ಷನ್ ಇದೆ. ಸೊ ನಾನು ಆ ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಅದರಲ್ಲಿ ಬೇಸಿಕಲಿ ಯು ಕ್ಯಾನ್ ಡೂ ಯೋರ್ ರೆಸ್ಯೂಮ್. ಐ ಥಿಂಕ್ 1 resume or something ಫ್ರೀ ಆಗಿದೆ. ಸೊ ಪ್ಲೀಸ್ ಅದನ್ನು ಅಪ್ಡೇಟ್ ಮಾಡಿ. They have many templates and formats that is ATC friendly. ಪ್ಲೀಸ್ ಇಟ್ಕೊಳ್ಳಿ, ATC ಫ್ರೆಂಡ್ಲಿ ಆಗಿರಬೇಕು. ದಟ್ ಈಸ್ ATC ಫ್ರೆಂಡ್ಲಿ ಅಂದರೆ ಹೆಂಗೆ ಅಂದರೆ
ಕಂಪ್ನೀಸ್ ಯೂಸ್ AI ಟು ಫಿಲ್ಟರ್ ಔಟ್ ಯುವರ್ ರೆಸ್ಯೂಮ್ಸ್. ಸೊ ಬೇಸಿಕಲಿ ನೀವು ಫೋಟೋ ಹಾಕಿ ಕಲರ್ಫುಲ್ಲಾಗಿ ಮಾಡ್ತೀನಿ ಅಟ್ರಾಕ್ಟ್ ಆಗೋ ಥರ ಅಂತ ಮಾಡಿದ್ರೆ ಯೂಸ್ಫುಲ್ ಆಗಲ್ಲ. AI ಅದನ್ನ ಕಿತ್ಬಿಸಾಕತ್ತೆ. ಸೊ ಫಾರ್ಮಲಿ ಹೆಂಗಿರಬೇಕು ಹಾಗೆ ಇರಬೇಕು. ಸೊ ಆ ಥರ ಟೆಂಪ್ಲೇಟ್ಸ್ ತುಂಬಾ ಇದೆ ಆ careerflow.ai ಸೊ ಪ್ಲೀಸ್ ಅದನ್ನ ಹೋಗಿ ಚೆಕ್ ಮಾಡಿ ನಿಮ್ಮ ರೆಸ್ಯೂಮ್ಸ್ನ ಅಪ್ಡೇಟ್ ಮಾಡಿ. ಆ್ಯಂಡ್ ಆ ರೆಸ್ಯೂಮಲ್ಲಿ ನೀವೇನೇನು ಹಾಕ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ತುಂಬ ನೆಕ್ಸ್ಟ್ ವೀಡಿಯೋನೇ ಹಾಕ್ತೀನಿ ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್ ರೆಸ್ಯೂಮಲ್ಲಿ ಏನೇನು ಇರಬೇಕು ಅಂತ. ಸೊ ನಾನು ಅದ್ರ ಬಗ್ಗೆ ಅದರಲ್ಲಿ ಮಾತಾಡ್ತೀನಿ. ಬಟ್ ಡೂ ಚೆಕ್ಔಟ್ ಇಫ್ ಯು ವಾಂಟ್, ಡೂ ಚೆಕ್ಔಟ್ ಅದು ವೀಡಿಯೋಸ್, ಅದು ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹಾಕಿದ್ದಾರೆ. ಸೊ ಅದನ್ನ ಹೋಗಿ ಫಾಲೋ ಮಾಡಿ ಹೆಂಗೆ ಮಾಡಬೇಕು ಅಂತ. ಸೊ ಮೇನ್ಲಿ ಇಷ್ಟೇ ಇಂಪಾರ್ಟೆಂಟ್ ನೀವು ಮಾಡಬೇಕಾಗಿರೋದು. ಫಸ್ಟ್ ಡೊಮೇನ್ ಚೂಸ್ ಮಾಡಿ. ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಟೈಮ್ ವೇಸ್ಟ್ ಮಾಡಬೇಡಿ. ಇವತ್ತೇ ಕೂತ್ಕೊಂಡು ಈ ಸೆಕೆಂಡೇ ಕೂತ್ಕೊಂಡು ನಿಮ್ಮ ಡೊಮೇನ್ ಯಾವುದು ಅಂತ ಚೂಸ್ ಮಾಡಿ. ಇದರ್ ಫುಲ್ ಸ್ಟ್ಯಾಕ್ ಆರ್ ಡೇಟಾ ಅನಾಲಿಸಿಸ್ ಆರ್ ಇನ್ನೂ ತುಂಬಾ ಇದೆ. ಪ್ಲೀಸ್ ಗೋ ವಿತ್ ಇಟ್. ಸೊ ನಿಮಗೆ ಫುಲ್ ಸ್ಟ್ಯಾಕ್ ಬೇಕು ಅಂದರೆ ಇಟ್ ಇಸ್ ಕಂಪ್ಲೀಟ್ಲಿ ಜಾವಾ. ಸೊ ಇಫ್ ಯು ಗುಡ್ ಇನ್ ಜಾವಾ ಪ್ಲೀಸ್ ಡೂ ಗೋ ಟು ದಟ್. ಇಫ್ ಯು ಗುಡ್ ಇನ್ ಪೈಥಾನ್ ಪ್ಲೀಸ್ ಗೋ ಟು ಡೇಟಾ ಸೈನ್ಸ್ ಆರ್ ಡೇಟಾ ಅನಾಲಿಸಿಸ್. ಓಕೆ, ಎಷ್ಟೊಂದು ಜನ ಆ್ಯಕ್ಚುಲಿ ಕೇಳಿದ್ದೀನಿ ಟು ಗೆಟ್ ಅ ಡೇಟಾ ಅನಾಲಿಸಿಸ್ ಜಾಬ್ ಇಸ್ ಡಿಫಿಕಲ್ಟ್ ಅಂತ. ಎಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಂದರೆ ಸಿಗೋದೇ ಇಲ್ಲ ಅಂತಲ್ಲ. ನನಗೂ ಈಗ ಡೇಟಾ ಅನಾಲಿಸ್ಟ್ ಜಾಬೆಲ್ಲ ಸಿಕ್ಕಿರೋದು, ಅಸೋಸಿಯೇಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ರೋಲೇ ಸಿಕ್ಕಿರೋದು. ಬಟ್ ಇಂಟರ್ವ್ಯೂಸ್ ಮಾಡ್ಬೋದು ನೀವು. ಬಿಕಾಸ್ ವೆನ್ ಯು ಆರ್ ಇಂಟರ್ವ್ಯೂವಿಂಗ್, ನಿಮಗೆ ಫೈನಲ್ ರೌಂಡ್ ಇಂಟರ್ವ್ಯೂ ಬಂದಾಗ ದ ಇಂಟರ್ವ್ಯೂವರ್ ವಿಲ್ ಆಸ್ಕ್ ಯು ಆನ್ ವಿಚ್ ಲ್ಯಾಂಗ್ವೇಜಸ್ ಯು ಆರ್ ಕಾನ್ಫಿಡೆಂಟ್ ಆನ್. ಸೊ ನೀವು ಯಾವ ಲ್ಯಾಂಗ್ವೇಜ್ ಮೇಲೆ ಕಾನ್ಫಿಡೆಂಟ್ ಇರ್ತೀರೋ ಆ ಲ್ಯಾಂಗ್ವೇಜ್ ಮೇಲೆ ಕೇಳೋದು. ಸೊ ಇಫ್ ಯು ಆರ್ ಕಾನ್ಫಿಡೆಂಟ್ ಆನ್ ಪೈಥಾನ್ ಬಗ್ಗೆ ಕೇಳ್ತಾರೆ. ಇಫ್ ಯು ಆರ್ ಕಾನ್ಫಿಡೆಂಟ್ ಆನ್ SQL ಕೇಳ್ತಾರೆ, ಆರ್ ಜಾವಾ. ಸೊ ವಾಟ್ ಎವರ್ you've mentioned in your resume, that is important. ಸೊ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ನಾನು ಇದನ್ನು ಕಲಿತೆ ಅದಕ್ಕೆ ಜಾಬ್ ಸಿಗ್ತಿಲ್ಲ, ಸೊ ನಾನು ಇದನ್ನು ಕಲಿತೆ ಅದಕ್ಕೆ ಜಾಬ್ ಸಿಗ್ತಿಲ್ಲ ಅಂದರೆ ನೋ, ದಟ್ ಇಸ್ ನಾಟ್ ದ ರೀಸನ್. ಬಿಕಾಸ್ ನೀವೇನು ಮೆನ್ಷನ್ ಮಾಡಿರ್ತೀರ ರೆಸ್ಯೂಮಲ್ಲಿ ಅದ್ರ ಬಗ್ಗೆನೇ ಕ್ವಶನ್ಸ್ ಕೇಳ್ತಾರೆ. ಸೊ ಪ್ಲೀಸ್ just take up some domain and start working on it. Trust me, start working on it. Everything will fall into place. ಸೊ ನೀವು ಫಸ್ಟ್ ಮಾಡಬೇಕಾಗಿರೋದು ಡೊಮೇನ್ ಚೂಸ್ ಮಾಡಿ. ಆ ಯೂಟ್ಯೂಬ್ ಚಾನಲಲ್ಲಿ ಆ ಕೋರ್ಸ್ನ ಫ್ರೀಯಾಗಿ ಕಲೀರಿ. ನಿಮಗೆ ಯೂಟ್ಯೂಬ್ ಚಾನಲ್ ಬೇಡ ಅಂದರೆ ಗೂಗಲ್ಗೆ ಹೋಗಿ ತುಂಬ ವೆಬ್ಸೈಟ್ಸ್ ಇದೆ, ಅದರಲ್ಲೂ ಫ್ರೀಯಾಗಿ ಕೋರ್ಸಸ್ ಇದೆ. ಪ್ಲೀಸ್ ಕಲೀರಿ. ಇಲ್ಲ ನಾನು ದುಡ್ಡು ಕೊಟ್ಟೆ ಕಲಿತೀನಿ ಅಂದರೆ ಯುಡೆಮಿಗೆ ಹೋಗಿ ದುಡ್ಡು ಕೊಟ್ಟು ಕಲೀರಿ. ಬಟ್ ಪ್ಲೀಸ್ ಕಲೀರಿ ಅಷ್ಟೇ. ಸೊ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಏನು ಲಿಂಕ್ಡ್ಇನ್ನ ಅಪ್ಡೇಟ್ ಮಾಡಿ ಕನೆಕ್ಷನ್ಸ್ ಮಾಡ್ಕೊಳ್ಳಿ, ರಿಕ್ವೆಸ್ಟ್ಗಳು ಕಳಿಸಿ, ಅಪ್ಡೇಟ್ ಮಾಡಿ. ನೀವು ಮಾಡಿರೋ ಇಂಟರ್ನ್ಶಿಪ್ಸ್, ಮೇಯ್ನ್ಲಿ ಇಂಟರ್ನ್ಶಿಪ್ಸ್ ಮರ್ತೆ ಹೋದೆ, ಇಂಟರ್ನ್ಶಿಪ್ಸ್ ಮಾಡಬೇಕು ನೀವು. ಸೊ ದರ್ ಆರ್ ಮೆನಿ ಇಂಟರ್ನ್ಶಿಪ್ ವೆಬ್ಸೈಟ್ಸ್ ಆನ್ಲೈನ್, ಫ್ರೀಯಾಗಿ ನೀವು ಮಾಡ್ಬೋದು. ಏನಿಲ್ಲ, ದೇ ವಿಲ್ ಜಸ್ಟ್ ಗಿವ್ ಯು ಫ್ಯೂ ಕೇಸ್ ಸ್ಟಡೀಸ್ ಅನ್ನು ವರ್ಕ್ ಮಾಡಿ ನೀವು ಅಪ್ಡೇಟ್ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅವರು. ಸೊ ಆ ಥರ ಎಷ್ಟೊಂದಿದೆ, ನೀವೇನು ಮಾಡಬೇಕಾಗಿಲ್ಲ. 2 ಮೇನ್ ವೆಬ್ಸೈಟ್ಸ್ ಟು ಗೆಟ್ ಇಂಟರ್ನ್ಶಿಪ್ಸ್ ಅಂದರೆ ಲಿಂಕ್ಡ್ಇನ್ನು, ಇಂಟರ್ನ್ಶಾಲಾ. ಇಂಟರ್ನ್ಶಾಲಾ ಇಸ್ ವೆರಿ ಯೂಸ್ಫುಲ್ ಬಿಕಾಸ್ ವಿತಿನ್ ಅ ವೀಕ್ ನಿಮಗೆ ರಿಪ್ಲೈಸ್ ಬರುತ್ತೆ. ಅಪ್ಲೈ ಮಾಡಿದ ವಿತಿನ್ ವೀಕ್ಸ್ ದೇ ವಿಲ್ ಗಿವ್ ಯು ರಿಪ್ಲೈಸ್. ಸೊ ಇಫ್ ನೀವು ಅವ್ರ ಸ್ಕಿಲ್ಲಿಗೆ ಮ್ಯಾಚ್ ಆಗ್ತಿದ್ದೀರಾ ಅಂದರೆ ದೇ ವಿಲ್ ಡೆಫಿನೆಟ್ಲಿ ಗಿವ್ ಯು. ನಾನು ಎಷ್ಟೊಂದು ಇಂಟರ್ನ್ಶಿಪ್ಸ್ ಹಂಗೆ ಮಾಡಿರೋದು. ನಾನು ಆ್ಯಕ್ಚುಲಿ ಈ ಗ್ಯಾಪಲ್ಲಿ ಇದ್ದು 2 ಮಂತ್ಸಲ್ಲಿ ಎಷ್ಟೊಂದು ಇಂಟರ್ನ್ಶಿಪ್ಸ್ಗೆ ಅಪ್ಲೈ ಮಾಡಿ ತುಂಬ ಇಂಟರ್ನ್ಶಿಪ್ಸ್ ಮಾಡಿದ್ದೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಇಂಟರ್ನ್ಶಿಪ್ಸ್ ಮಾಡಿ, ಸ್ಕಿಲ್ ಅಪ್ ಆದಮೇಲೆ ಇಂಟರ್ನ್ಶಿಪ್ಸ್ ಮಾಡಿ, ನೋ ಪ್ರಾಬ್ಲಮ್. ಸೊ ಇಂಟರ್ನ್ಶಿಪ್ಸ್ ಮೇನ್ಲಿ ಇಂಪಾರ್ಟೆಂಟ್. ನಿಮಗೆ ಇಂಟರ್ನ್ಶಿಪ್ಸ್ದು ನಾನು ಮಾಡಿರೋದು ವೆಬ್ಸೈಟ್ಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೋ ಚೆಕ್ಔಟ್, ಅಪ್ಲೈ ಆ್ಯಂಡ್ ಗೆಟ್ ಇಟ್. ಆ್ಯಂಡ್ ನೆಕ್ಸ್ಟ್ ಏನು ಹೇಳ್ತಿದೆ, ಪ್ಲೀಸ್ ಡೂ ಅಪ್ಡೇಟ್ ಯುವರ್ ರೆಸ್ಯೂಮ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಾಕ್ತೀನಿ, ಡೂ ವಾಚ್. ಇಷ್ಟೇ ನಾನು ಮಾಡಿದ್ದು, ವರ್ಕ್ ಆನ್ ಮಾಡಿದ್ದು ಇಷ್ಟೇ. ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಈ ಸ್ಕಿಲ್ಲಿಂಗ್ ಅಪ್ ಆ್ಯಂಡ್ ಎಲ್ಲ ಕಲ್ತ್ಕೋಬೇಕಾದ್ರೆ ಆ 2 ಮಂತ್ಸಲ್ಲಿ ಐ ಸ್ಟಾರ್ಟೆಡ್ ಗೆಟಿಂಗ್ ಇಂಟರ್ವ್ಯೂ ಕಾಲ್ಸ್. ಸ್ಲೋಲಿ ಅಷ್ಟು ಅಪ್ಲೈ ಮಾಡಿದ್ಮೇಲೆ, ಅಷ್ಟು ವರ್ಕ್ ಮಾಡಿದ್ಮೇಲೆ ಸ್ಲೋಲಿ ಐ ಸ್ಟಾರ್ಟೆಡ್ ಗೆಟಿಂಗ್ ಇಂಟರ್ವ್ಯೂ ಕಾಲ್ಸ್. ಬಟ್ ಮಜಾ ಏನು ಅಂದರೆ, ದ ಫಸ್ಟ್ ಇಂಟರ್ವ್ಯೂ ಕಾಲ್ಸ್ ಎಲ್ಲ ದೊಡ್ಡ ಕಂಪ್ನಿ ಹೆಸರು ಹಿಡ್ಕೊಂಡು ಪೀಪಲ್ ಸ್ಟಾರ್ಟೆಡ್ ಕಮ್ಮಿಂಗ್ ಫಾರ್ ಇಂಟರ್ವ್ಯೂ. ಅವ್ರು ಏನು ಮಾಡ್ತಿದ್ರು, ಕಾಲ್ ಮಾಡಿ ಈ ನೆಕ್ಸ್ಟ್ ರೌಂಡ್
ನಿಮಗೆ ಕಮ್ಯುನಿಕೇಷನ್ ರೌಂಡ್, ನೆಕ್ಸ್ಟು ಮ್ಯಾನೇಜರ್ ರೌಂಡು, ನೆಕ್ಸ್ಟು HR ರೌಂಡು ಅಂತ ಕಾಲ್ ಮಾಡಿ ಹೇಳ್ತಿದ್ರು. ಸೊ ನನಗೆ ಅದು ಗೊತ್ತಿರಲಿಲ್ಲ ದಟ್ ಈಸ್ ಫೇಕ್ ಅಂತ. ಇಟ್ ಈಸ್ ರಿಯಲಿ ಫೇಕ್. ನಾನು ಎಷ್ಟು ರೌಂಡ್ಸ್ ತೊಗೊಂಡಿದ್ದೀನಿ ಅಷ್ಟು ರೌಂಡ್ಸ್, ಲಾಸ್ಟ್ ರೌಂಡ್ ತನಕನೂ ಮಾಡಿದ್ದೀನಿ ನಾನು ಕಷ್ಟಪಟ್ಟು. ಓಕೆ, ದಿಸ್ ಈಸ್ ಮೈ ಫಸ್ಟ್ ಇಂಟರ್ವ್ಯೂ, ಫುಲ್ ಕಾನ್ಸಂಟ್ರೇಟ್ ಮಾಡಿ ಕೊಡಬೇಕು, ಐ ವಾಂಟ್ ದಿಸ್ ಜಾಬ್ ಅಂದ್ಕೊಂಡು ಫುಲ್ ಓದ್ಕೊಂಡು ಮಾಡ್ತಿದ್ದೆ. ಬಟ್ ನೋಡಿದ್ರೆ ಇಟ್ ಈಸ್ ಅ ಫೇಕ್ ಇಂಟರ್ವ್ಯೂ. ಸೊ ಆ ಪಾಯಿಂಟ್ ಆಫ್ ಟೈಮ್ಗೆ ಎಷ್ಟು ಡಿಗ್ರೇಡ್ ಆಗುತ್ತೆ ನಿಮಗೆ ಅಂದರೆ, ಓಕೆ ಫೈನ್, ಇಷ್ಟು ಕಷ್ಟಪಡ್ತಿದ್ದೀನಿ ಬಟ್ ಸ್ಟಿಲ್ ಯು ಆರ್ ಗೆಟಿಂಗ್ ಫೇಕ್ ಇಂಟರ್ವ್ಯೂ ಕಾಲ್ಸ್. ಏನು ಮಾಡೋಕ್ಕಾಗಲ್ಲ. ದೇರ್ ಆರ್ ಸಚ್ ಪೀಪಲ್ ಲೈಕ್ ದೇರ್. ಐ ಡೋಂಟ್ ನೋ ಅವ್ರ ಇಂಟೆನ್ಷನ್ ಏನು, ಐ ಡೋಂಟ್ ನೋ ವಾಟ್ ದೇ ಗೆಟ್ ಫ್ರಮ್ ಇಟ್. ಬಟ್ ದೆನ್ be careful. There are lot of people who come in the name of a company and take interviews, but finally it will be a fake interview. So ನೀವು ಅದರಿಂದ ಏನು ಬೆನಿಫಿಟ್ ಆಗಲ್ಲ. ಸೊ ಬಿ ವೆರಿ ಕೇರ್ಫುಲ್. ನಿಮಗೆ ಯಾವುದೇ ಕಂಪ್ನಿ ಬಂದರೂ the main official companies will communicate through emails only. ಇಮೇಲ್ಸ್ ಬಿಟ್ಟು ಬೇರೆ ಯಾವ ಥರದಿಂದನೂ ಕಮ್ಯುನಿಕೇಟ್ ಮಾಡಲ್ಲ. ನಿಮಗೆ ವಾಟ್ಸಪ್ ಮೆಸೇಜ್ ಮಾಡಲ್ಲ, ನಿಮಗೆ ಕಾಲ್ ಮಾಡಲ್ಲ, ಏನೂ ಮಾಡಲ್ಲ. ಸೊ ಇಫ್ ದೇ ಆರ್ ಕಾಲಿಂಗ್ ಯು, ಇಂಟರ್ನ್ಶಿಪ್ಸ್ ಬಿಡಿ, ದೆರ್ ಆರ್ ಫ್ಯೂ ಇಂಟರ್ನ್ಶಿಪ್ಸ್ ಆರ್ ಸ್ಟಾರ್ಟಪ್ ಕಂಪ್ನೀಸ್ ವಿಚ್ ಆ್ಯಕ್ಚುಲಿ ಕಾಲ್ ಯು. ಸೊ ಬಿ ವೆರಿ ಕೇರ್ಫುಲ್, ಡೂ ಬ್ಯಾಕ್ಗ್ರೌಂಡ್ ಚೆಕ್ಸ್. ಬಟ್ ಈ ಅಫಿಷಿಯಲ್ ಆ್ಯಂಡ್ ಬಿಗ್ MNCs ಎಲ್ಲ ನಿಮಗೆ ಯಾರೂ ಕಾಲ್ ಮಾಡಲ್ಲ. ಇಟ್ ವಿಲ್ ಬಿ ಆಲ್ ಥ್ರೂ ಇಮೇಲ್ಸ್. ಸೊ ಇದನ್ನ ಹೇಳ್ತಿದ್ದೀನಿ ಮೊದಲೇ, ಬಿ ಕೇರ್ಫುಲ್. ಸೊ ನನಗೆ ಆ ಥರ ಎಷ್ಟೊಂದು 2-3 ಆಗೋಯ್ತು. 2-3 ಐ ಗಾಟ್ ಫೇಕ್ ಇಂಟರ್ವ್ಯೂಸ್ ಓನ್ಲಿ. ಸೊ ಆಲ್ಮೋಸ್ಟ್ ನನಗೆ ಐ ವಾಸ್ ಲೈಕ್ ಫುಲ್ ಡಿಗ್ರೇಡೆಡ್. ಲೈಕ್ ವೈ ಆಮ್ ಐ ನಾಟ್ ಗೆಟಿಂಗ್ ಕಾಲ್ಸ್, ಲೈಕ್ ಐಮ್ ವರ್ಕಿಂಗ್ ಹಾರ್ಡ್. ಆ ಪಾಯಿಂಟ್ ಆಫ್ ಟೈಮ್ ಬಂದೇ ಬರುತ್ತೆ. ನಿಮಗೂ ಎಷ್ಟೊಂದು ಜನಕ್ಕೆ ಅದಾಗಿರ್ಬೋದು. ಸೊ ಬಟ್ ಯು ಗೈಸ್ ಶುಡ್ ನಾಟ್ ಗಿವ್ ಅಪ್. ಆ ಮೂಮೆಂಟ್ವರೆಗೂ ನೀವು ಜಾಬ್ಸ್ ಅಪ್ಲೈ ಮಾಡ್ತಾನೆ ಇರಬೇಕು. ಆ್ಯಂಡ್ ನಿಮಗೆ ಒಂದು ಜಾಬ್ ಸಿಕ್ಕಿದೆ, ನೀವು ಅದಕ್ಕೆ ಇಂಟರ್ವ್ಯೂ ಕೊಡ್ತಿದ್ದೀರಾ ಅಂದ್ರೂ ನೀವು ಇನ್ನೂ ಒಂದಷ್ಟು ಕಂಪ್ನೀಸ್ಗೆ ಅಪ್ಲೈ ಮಾಡ್ತಾನೆ ಇರಬೇಕು ಅಂಟಿಲ್ ಯು ಗೆಟ್ ಅನ್ ಆಫರ್ ಲೆಟರ್ ಆ್ಯಂಡ್ ಯು ಆರ್ ಶ್ಯೂರ್ ಅಬೌಟ್ ದ ಕಂಪ್ನಿ. ಬಿಕಾಸ್ ಎಷ್ಟೊಂದು ಜನಕ್ಕೆ ನೋಡಿದ್ದೀನಿ, ಪೀಪಲ್ ಸ್ಟಾರ್ಟ್ ಗಿವಿಂಗ್ ಇಂಟರ್ವ್ಯೂ ಫಾರ್ ಒನ್ ಕಂಪ್ನಿ, ಅದಕ್ಕೆ ಸ್ಟಿಕ್ ಆನ್ ಆಗಿ ಫುಲ್ ಪ್ರಿಪೇರ್ ಆಗಿ ಅದೊಂದೇ ಕಂಪ್ನಿಗೆ ಮಾಡ್ತಿರ್ತಾರೆ, ಬೇರೆ ಕಂಪ್ನೀಸ್ಗೆ ಅಪ್ಲೈ ಮಾಡ್ತಿರಲ್ಲ. ಆ್ಯಂಡ್ ಫೈನಲಿ ಯು ಗೆಟ್ ರಿಜೆಕ್ಟೆಡ್ ಫ್ರಮ್ ದಟ್ ಕಂಪ್ನಿ. ಆವಾಗ ಏನು ಮಾಡ್ತೀರಾ? ಆವಾಗ ಅಪ್ಲೈ ಮಾಡ್ತೀರಾ? ಅದನ್ನು ಮಾಡೋದು ಬದಲು ಪ್ಲೀಸ್ ಡೂ ಕಂಟಿನ್ಯೂಸ್ಲಿ ಅಪ್ಲೈ. ಸೊ ಅದ್ರ ಪಾಡಾಗ ಅದು ಹೋಗುತ್ತೆ, ಇದ್ರ ಪಾಡಾಗ ಇದು ಹೋಗುತ್ತೆ. ನೀವು ಆಫರ್ ಲೆಟರ್ ಆಕ್ಸೆಪ್ಟ್ ಮಾಡೋ ತನಕ ಏನೂ ಆಗಲ್ಲ. ಸೊ ಪ್ಲೀಸ್ ಸೈಮಲ್ಟೇನಿಯಸ್ ಆಗಿ ಕೊಡ್ತಾ ಇರಿ ಎಷ್ಟೊಂದು ಕಂಪ್ನೀಸ್ಗೆ. ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ದಟ್. ಓಕೆ, ಸೊ ಅದನ್ನು ಮಾತ್ರ ಇಟ್ಕೊಳ್ಳಿ. ಫೇಕ್ ಇಂಟರ್ವ್ಯೂಸ್ ಬಗ್ಗೆ ಪ್ಲೀಸ್ ಬಿ ಕೇರ್ಫುಲ್. ಸೊ ಆ್ಯಕ್ಚುಲಿ ನಾನು ಹೇಳೋದು ಮರ್ತೋದೆ, ಆ 2 months ಗ್ಯಾಪಲ್ಲಿ ನಾನು ಸ್ಕಿಲ್ ಅಪ್ ಅಂದಿದ್ನಲ್ಲ, ನೀವು ಅದ್ರ ಜೊತೆ ಇಂಟರ್ವ್ಯೂ ರೌಂಡ್ಸ್ಗೂ ಪ್ಲೀಸ್ ಪ್ರಿಪೇರ್ ಆಗಬೇಕು. ಪ್ಲೀಸ್ ಇಂಟರ್ವ್ಯೂ ರೌಂಡ್ಸ್ಗೂ ಪ್ರಿಪೇರ್ ಆಗಿ. ದೆರ್ ಆರ್ ಮೆನಿ ರೌಂಡ್ಸ್. ದೆರ್ ಆರ್ ಮೇ ಬಿ 3 to 5 ರೌಂಡ್ಸ್ ಅಂತ ಅನ್ಸುತ್ತೆ. IT ಜಾಬ್ಗೆ ದೆರ್ ಆರ್ 3 to 5 ರೌಂಡ್ಸ್ ದಟ್ ವಿಲ್ ಬಿ ಹ್ಯಾಪನಿಂಗ್. ಫಸ್ಟ್ ಮೇ ಬಿ ಟೆಕ್ನಿಕಲ್ ಅಸೆಸ್ಮೆಂಟ್ ಅಂತ ಕೊಡ್ತಾರೆ. ನನಗೆ ಬೇಸಿಕಲಿ 3 ರೌಂಡ್ ಇದ್ದಿದ್ದು. ಆಕ್ಸೆಂಚರ್ಗೆ ಬರೀ 3 ರೌಂಡ್ಸ್ ಇತ್ತು. ಫಸ್ಟ್ ವಾಸ್ ಟೆಕ್ನಿಕಲ್ ರೌಂಡ್, ಸೆಕೆಂಡ್ ವಾಸ್ ಕಮ್ಯುನಿಕೇಷನ್ ರೌಂಡ್, ಆ್ಯಂಡ್ ಥರ್ಡ್ ವಾಸ್ ದ ಫೈನಲ್ ಇಂಟರ್ವ್ಯೂ. ಅಷ್ಟೇ ನನಗೆ ಆಗಿದ್ದು. ಸೊ ಬೇರೆ ಕಂಪ್ನೀಸ್ಗೆ ತುಂಬ ರೌಂಡ್ಸ್ ಇರುತ್ತೆ. ಸೊ ನೀವು ಅದಕ್ಕೂ ಸೈಮಲ್ಟೇನಿಯಸ್ ಆಗಿ ನೀವೇನು ಡೊಮೇನ್ ಕಾನ್ಸಂಟ್ರೇಟ್ ಮಾಡಿ ಓದ್ತಿರ್ತೀರ ಅದ್ರ ಜೊತೆಗೂ ಇಂಟರ್ವ್ಯೂಸ್ಗೂ ಪ್ರಿಪೇರ್ ಆಗಬೇಕು. ಲೈಕ್ ಟೆಕ್ನಿಕಲ್ ಇಂಟರ್ವ್ಯೂಸ್ ನೀವು ಇದರಲ್ಲೇ ಕೋರ್ಸಲ್ಲೇ ಓದಿ ನಿಮಗೆ ಸ್ಕಿಲ್ ಅಪ್ ಆಗಿ ಅಷ್ಟು ನಾಲೆಜ್ ಬಂದಿರುತ್ತೆ. ವರ್ಕ್ ಆನ್ ಮಾಡ್ತಿದ್ರೆ ನೀವು ಪ್ರೋಗ್ರಾಮ್ಸು, ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರೆ ಟೆಕ್ನಿಕಲ್ ನಿಮಗೆ ನಾಲೆಜ್ ಆಲ್ರೆಡಿ ಇರುತ್ತೆ. ಬಟ್ ವಾಟ್ ಅಬೌಟ್ ದಿಸ್ HR ರೌಂಡ್ ಆರ್ ಮ್ಯಾನೇಜರಲ್ ರೌಂಡ್ ಆರ್ ಕಮ್ಯುನಿಕೇಷನ್ ರೌಂಡ್? ಅದಕ್ಕೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇಫ್ ಯು ಗುಡ್ ಇನ್ ಇಂಗ್ಲೀಷ್, ವೆಲ್ ಆ್ಯಂಡ್ ಫೈನ್, ಬಿಕಾಸ್ ಅದು ಮೀಡಿಯಮ್ ಆಗೇ ಇರುತ್ತೆ. ಇಟ್ ವೋಂಟ್ ಬಿ ದಟ್ ಹಾರ್ಡ್ ಕಮ್ಯುನಿಕೇಷನ್ ರೌಂಡ್. ಸೊ ಇಫ್ ಯು ಗುಡ್ ಇನ್ ಇಂಗ್ಲೀಷ್, ಇಟ್ಸ್ ವೆಲ್ ಆ್ಯಂಡ್ ಫೈನ್. ಬಟ್ ಕಮಿಂಗ್ ಟು ದಿಸ್ HR ರೌಂಡಲ್ಲಿ ಸ್ವಲ್ಪ ನಿಮಗೆ ದೇ ಆಸ್ಕ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ಆರ್ ವೇರ್ ಯು ಸಿ ಯೋರ್ ಸೆಲ್ಫ್ ಇನ್ 5 years, ಆರ್ they'll ask you about your leadership skills. ಎಕ್ಸಾಂಪಲ್ ಕೊಟ್ಟು ನಿಮ್ಮ ಕಾಲೇಜಲ್ಲಿ ಹೆಂಗಿದ್ರಿ, ಪ್ಲೀಸ್ ಡು ಎಕ್ಸ್ಪ್ಲೇನ್. ಆದರೆ ಈ ಥರ ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತಾರೆ. ಸೊ ಯು ಹ್ಯಾವ್ ಟು ಬಿ ವೆಲ್ ಪ್ರಿಪೇರ್ಡ್ ಬಿಫೋರ್ ಹ್ಯಾಂಡ್. ನೀವು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಆನ್ಸರ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಮೊದಲೇ ಪ್ರಿಪೇರ್ ಆಗಿ. ಅದನ್ನೂ ಹೇಳ್ತೀನಿ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಇನ್ ಜಸ್ಟ್ ಅ ಸೆಕೆಂಡ್. ಸೊ ನಾನು ಸ್ಟೋರಿ ಕಂಟಿನ್ಯೂ ಮಾಡಿಬಿಡ್ತೀನಿ. ಸೊ ಫಸ್ಟ್ಲಿ ಇಸ್ ದ್ಯಾಟ್ ಇಂಟರ್ವ್ಯೂ ನನಗೆ ಈ ಫೇಕ್ ಇಂಟರ್ವ್ಯೂಸ್ ಎಲ್ಲ ಆದಮೇಲೆ
ಫೈನಲಿ ಅಕ್ಟೋಬರಲ್ಲಿ ಐ ಗಾಟ್ ಅ ಕಾಲ್ ಫ್ರಮ್ ಆಕ್ಸೆಂಚರ್. ಐ ಗಾಟ್ ಅ ಮೇಲ್, ಕಾಲ್ ಅಲ್ಲ, ಮೇಲ್ ಬಂತು. ಮೇಲಲ್ಲಿ ಅದೇ ಯುವರ್ ರೆಸ್ಯೂಮ್ ಇಸ್ ಸೆಲೆಕ್ಟೆಡ್, ಪ್ಲೀಸ್ ಡೂ ಅಟೆಂಡ್ ದ ನೆಕ್ಸ್ಟ್ ರೌಂಡು ಏನೋ ಸ್ಕೆಡ್ಯೂಲ್ಡ್ ಆಗಿತ್ತು, ಅದನ್ನ ಸ್ಕೆಡ್ಯೂಲ್ ಸೆಲೆಕ್ಟ್ ಮಾಡಬೇಕಿತ್ತು. ಸೊ ದೆನ್ ನನಗೆ ಆ್ಯಕ್ಚುಲಿ ಅದು ಬಂದಿತ್ತು, ಖುಷಿ ಏನಾಗಲಿಲ್ಲ, ಬಿಕಾಸ್ ಐ ಡೋಂಟ್ ನೋ ಇಫ್ ಯು ವಿಲ್ ಗೆಟ್ ಸೆಲೆಕ್ಟೆಡ್. ಇಟ್ ವಾಸ್ ಡಿಫಿಕಲ್ಟ್ ಟು ಗೆಟ್ ಸೆಲೆಕ್ಟೆಡ್. ಸೊ ಅದ್ರ ಪಾಡಕ್ಕೆ ಅದು ಮಾಡ್ತಿದ್ದೆ, ನಾನು ಅಪ್ಲೈ ಮಾಡ್ತಾಯಿದ್ದೆ ಬೇರೆ ಕಂಪ್ನೀಸ್ಗೂ. ಸೊ ಇದ್ರ ಪಾಡಕ್ಕೆ ಕೊಡ್ತಾ ಇದ್ದೆ. ಸೊ ಇದ್ರ ಜೊತೆಗೆ ನನಗೆ ಬೇರೆ ಕಂಪ್ನೀಸು ಬಂದಿತ್ತು. ನನಗೆ ಆ್ಯಕ್ಚುಲಿ ಗೂಗಲಿಂದ ಅಪ್ರೆಂಟೈಸ್ಶಿಪ್ ಏನೋ ಬಂದಿತ್ತು, ಗೂಗಲ್ ಅವ್ರ ಕಡೆಯಿಂದ. ನಾನು ಅದಕ್ಕೂ ಅಟೆಂಡ್ ಮಾಡ್ತಿದ್ದೆ. 2 ರೌಂಡ್ಸ್ ಏನೋ ಆಗಿತ್ತು ಸೈಮಲ್ಟೇನಿಯಸ್ಲಿ, ಆಕ್ಸೆಂಚರು ಮತ್ತು ಗೂಗಲ್ ಅಪ್ರೆಂಟೈಸ್ಶಿಪ್ ಬಂದಿತ್ತು. ಸೊ 2 ಅಟೆಂಡ್ ಮಾಡ್ತಿದ್ದೆ. ಬಟ್ ಆಕ್ಸೆಂಚರಿಂದ ಮೊದಲೇ ನನಗೆ ಆಫರ್ ಲೆಟರ್ ಬಂದಿದ್ದರಿಂದ ಐ ಡ್ರಾಪ್ಡ್ ಔಟ್ ಗೂಗಲ್, ಬಿಕಾಸ್ ಇಟ್ ವಾಸ್ ಅನ್ ಅಪ್ರೆಂಟೈಸ್ಶಿಪ್, ಇಟ್ ವಾಸ್ ನಾಟ್ ಫುಲ್ ಟೈಮ್ ಜಾಬ್. ಸೊ ಇದು ಬಂತು. ಆ್ಯಂಡ್ ಇವು ಆಕ್ಸೆಂಚರ್ ಪ್ರಾಸೆಸ್ ತುಂಬಾ ಸ್ಲೋ ಇತ್ತು. ಸೊ ನನಗೆ ಹೋಪ್ಸ್ ಹೋಗ್ತಾ ಇತ್ತು. 1 ಮಂತ್ 15 ಡೇಸ್ ಏನೋ ತೊಗೋತಿದ್ರು. 1 ರೌಂಡ್ ಆದಮೇಲೆ 15 ಡೇಸ್ ತೊಗೋತಿದ್ರು ನೆಕ್ಸ್ಟ್ ರೌಂಡಿಗೆ ಹಾಕೋಕ್ಕೆ. ಸೊ ಆ ಗ್ಯಾಪಲ್ಲಿ ನಿಮಗೆ ಆಗುತ್ತೆ, ನನಗೆ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಸೊ ನಿಮಗೆ ಯು ಫೀಲ್ ಡಿಗ್ರೇಡೆಡ್, ಏನಾಗ್ತಿದೆ, ಮುಂದೆ ಹೋಗುತ್ತಾ, ಸೆಲೆಕ್ಟ್ ಆಗ್ತೀನಾ ಇಲ್ವಾ. ಸೊ ಹಾಗೆ ಆಗುತ್ತೆ. ಸೊ ಪ್ಲೀಸ್ ಡೋಂಟ್ ಗಿವ್ ಅಪ್, ನೆವರ್ ಗಿವ್ ಅಪ್, ಬಿಕಾಸ್ ಸಿಕ್ಕುತ್ತೆ. ಎಷ್ಟೊಂದು ಜನಕ್ಕೆ ಸಿಕ್ಕಿದೆ ಅಂದಮೇಲೆ ಪ್ಲೀಸ್ ಸಿಗುತ್ತೆ. ಸೊ ಅದನ್ನು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ನಿಮ್ಗೆ ಎಷ್ಟೇ ಡಿಗ್ರೇಡ್ ಆದ್ರೂ ಒನ್ ಪಾರ್ಟ್ ಆಫ್ ಮೈಂಡ್ ನಿಮ್ಮ ತಲೆಯಲ್ಲಿ ಏನಿರಬೇಕು ಅಂದರೆ, ಎಸ್ ಐ ಆಮ್ ಗೋಯಿಂಗ್ ಟು ಗೆಟ್ ದ ಜಾಬ್ ಅಂತ ಇರಬೇಕು. ನೋ ಮ್ಯಾಟರ್ ವಾಟ್, ಯು ವಿಲ್ ಗೆಟ್ ದ ಜಾಬ್. ವರ್ಕ್ ಆನ್ ಮಾಡ್ತಾನೆ ಇರಿ ಸಿಗೋ ತನಕ. ಏನಕ್ಕೆ ಬಿಡ್ತೀರಾ? ಬಿಟ್ಟು ಕೂತ್ರೆ ಉಪಯೋಗ ಏನು? ಅಟ್ಲೀಸ್ಟ್ ವರ್ಕ್ ಮಾಡ್ತಿದ್ದೆ, ಯು ವಿಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ದಟ್ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಸೊ ಪ್ಲೀಸ್ ಡೂ ವರ್ಕ್, ಡೋಂಟ್ ಗಿವ್ ಅಪ್. ಸೊ ಆ ಇದರಲ್ಲಿ ನನಗೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಅದಾಗದೇ ಒಂದು ಮೇಲೆ ಒಂದು ರೌಂಡ್ಸ್ ಆಗ್ತಾ ಆಯಿತು. ನಾನು ಕೊಡ್ತಾ ಹೋದೆ, ಸೆಲೆಕ್ಟ್ ಆದೆ. ಫೈನಲ್ ರೌಂಡ್ ಬಂತು, ಫೈನಲಿ ಲೆಟರು ಬಂತು, ಆಫರ್ ಲೆಟರ್ ಎಲ್ಲ ಆಯಿತು. ಆಲ್ಮೋಸ್ಟ್ ನವೆಂಬರಲ್ಲಿ ಜಾಯ್ನಿಂಗ್ ಡೇಟ್ ಇತ್ತು, ಅದು ಕಂಪ್ಲೀಟ್ ಆಯಿತು. ಸೊ 2 ಮಂತ್ಸ್ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಕಲ್ತಿದ್ದಕ್ಕೂ ಸಾರ್ಥಕ ಆಯಿತು. ಸೊ ನಾನು ಹೇಳ್ದಂಗೆ ಇಂಟರ್ವ್ಯೂಸ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀನಿ. ನಾನು ಮಾಡ್ಕೊಂಡಿದ್ದು ಹ್ಯಾಕ್ ಏನು ಅಂದರೆ, ಸೈಮಲ್ಟೇನಿಯಸ್ಲಿ ಓದ್ತಿರ್ಬೇಕಾದ್ರೆ ನಾನು ಯೂಟ್ಯೂಬಲ್ಲಿ ನಾನೆಲ್ಲ ಕಲ್ತಿದ್ದು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾಯಿದ್ದೆ. ಸೊ ಈ HR ರೌಂಡ್ ಇಂಟರ್ವ್ಯೂ ಕ್ವೆಶ್ಚನ್ಸು. ಸೊ ಬೇಸಿಕಲಿ ಅವರೆಲ್ಲ ನಾರ್ಮಲ್ ಏನೇನು ಕ್ವೆಶ್ಚನ್ಸ್ ಕಳಿಸ್ಬೇಕು ಅದನ್ನೆಲ್ಲ ಹಾಕಿ ಎಷ್ಟೊಂದು ಜನ ಮಾಡಿರ್ತಾರೆ. ಸೊ ಸ್ಟಾರ್ಟ್ ಲರ್ನಿಂಗ್ ದಟ್ ಆಲ್ಸೋ. ಸೊ ನಿಮ್ಮ ಪ್ರಕಾರ ನಿಮಗೇನು ಹೇಳಬೇಕು ಅನಿಸುತ್ತೆ ಅದನ್ನು ಪ್ಲೀಸ್ ಮೇಕ್ ಯೂಸ್ ಆಫ್ ChatGPT. ಬೇಡದೇ ಇರೋದಕ್ಕೆ, ಕೆಲ್ಸಕ್ಕೆ ಬಾರದೇ ಇರೋದಕ್ಕೆಲ್ಲ ಯೂಸ್ ಮಾಡ್ತೀರಾ, ಇದಕ್ಕೆ ಯೂಸ್ ಮಾಡಿ. ಸೊ ಅದನ್ನೇ ಕೇಳಿ, ಅದೇನು ಹೇಳುತ್ತೆ ಅದನ್ನು ಹೇಳಿ ಅಂತ ನಾನು ಹೇಳ್ತಿಲ್ಲ. ನಿಮಗೇನು ಅನಿಸುತ್ತೆ ಅದನ್ನು ಟೈಪ್ ಮಾಡಿ. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಕಾಲೇಜ್ ಏನು, ಇಂಟ್ರೊಡಕ್ಷನ್ಗೆ ಏನೇನು ಹೇಳ್ತೀರಾ, ಪ್ರಾಜೆಕ್ಟ್ಸ್ ನೀವೇನೇನು ಮಾಡಿದ್ರಿ ಎಲ್ಲ ಹಾಕಿ ChatGPTಗೆ ಹಾಕಿ, ಅವ್ರು ನಿಮ್ಮ ಸ್ಕಿಲ್ಸ್ ಏನೇನಿತ್ತು, ಏನೇನು ಮಾಡಿದ್ದೀರಾ, ಸೊ ಇಂಟ್ರೊಡಕ್ಷನ್ಗೆ ಸೊ ಹಾಕಿ. ಅದು ನಿಮಗೆ ಒಂದು ಪರ್ಫೆಕ್ಟ್ ಫಾರ್ಮ್ಯಾಟಲ್ಲಿ ಮಾಡಿಕೊಡುತ್ತೆ, ಹಾಕ್ಕೊಡುತ್ತೆ. ಸೊ ನೀವು ಅದನ್ನು ಕಲ್ತ್ಕೊಂಡು ಬಿಫೋರ್ ಹ್ಯಾಂಡ್ ಅದನ್ನ ಕಲ್ತ್ಕೊಂಡು ಪ್ರಿಪೇರ್ ಆಗಿ. ಸೊ ವೆನ್ ಎವರ್ ಇಂಟರ್ವ್ಯೂ ಕಮ್ಸ್ ಅದನ್ನು ಹೇಳಿ, ಅಷ್ಟೇ ನಿಮ್ಮ ಕೆಲಸ, ಇನ್ನೇನೂ ಇಲ್ಲ. ChatGPT ಮೇಲೆ ಡಿಪೆಂಡ್ ಆಗಿ ಅಂತಿಲ್ಲ, ನಿಮ್ಮ ಐಡಿಯಾಸೇ. ಬಟ್ ಟೇಕ್ ಹೆಲ್ಪ್ ಆಫ್ ChatGPT ಟು ಫ್ರೇಮ್ ಯೋರ್ ಸೆಂಟೆನ್ಸಸ್, ಬಿಕಾಸ್ ಅದು ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮಲ್ ಫಾರ್ಮ್ ಆಗಿ ನಿಮಗೆ ಪ್ರಿಪೇರ್ ಮಾಡಿ ಕೊಡುತ್ತೆ. ಸೊ ಅದನ್ನು ಓದ್ಕೊಳ್ಳಿ, ಅಷ್ಟೇ ನಿಮ್ಮ ಕೆಲಸ. ಸೊ ಈ ಥರ ಒಂದಷ್ಟು ಕ್ವೆಶ್ಚನ್ಸ್ನ ಮಾಡಿ ನಿಮ್ಗೆ ಹೆಂಗೆ ಬೇಕೋ ಅದನ್ನ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇನ್ನೊಂದು ಹೆಂಗೆ ಅಂದರೆ, ನಿಮಗೆ ಈಗ ಒಂದು ಕಂಪ್ನಿ ಸೆಲೆಕ್ಟ್ ಆಗಿರ್ತಾರೆ. ಫಾರ್ ಅನ್ ಎಕ್ಸಾಂಪಲ್ ಟೇಕ್ ಕಾಗ್ನಿಸೆಂಟಿಂದ ನಿಮಗೆ ಒಂದು ಸೆಲೆಕ್ಟ್ ಆಗಿದ್ದೀರಾ ಅಂತ ಬರುತ್ತೆ. ಸೊ ಈಗ ನೆಕ್ಸ್ಟ್ ರೌಂಡ್ ಏನಿರುತ್ತೆ, ಯು ಹ್ಯಾವ್ ಟೆಕ್ನಿಕಲ್ ರೌಂಡ್ ಅಂತಲೇ ಅಂದ್ಕೊಳ್ಳಿ. ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿ ಕ್ವೆಶ್ಚನ್ಸ್ ಆಫ್ ಕಾಗ್ನಿಸೆಂಟ್ ಫಾರ್ ಟೆಕ್ನಿಕಲ್ ರೌಂಡ್ ಅಂತ. ಎಷ್ಟೊಂದು ಜನ ಮಾಡಿ ಹಾಕಿರ್ತಾರೆ, ಎಷ್ಟೊಂದು ರೌಂಡ್ಸ್ ಹಾಕಿರ್ತಾರೆ. ಸ್ಟಾರ್ಟ್ ಪ್ರಿಪೇರಿಂಗ್. ನಿಮಗೆ ನಾಳಿದ್ದು ಎಕ್ಸಾಮ್ನಲ್ಲಿ ಪ್ಲೀಸ್ ಇವತ್ತು ಸ್ವಲ್ಪ ನೋಡಿಕೊಂಡು 2 ದಿವಸ ಏನೇನು ಕ್ವೆಶ್ಚನ್ಸ್ ಇರುತ್ತೆ, ಹೆಂಗೆ ಕೊಡ್ತಾರೆ ಅಂತ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಇಟ್ ವಿಲ್ ಬಿಕಮ್ ರಿಯಲಿ ಈಸಿ ಫಾರ್ ಯು ಟು ಸಾಲ್ವ್ ದ ಕ್ವೆಶ್ಚನ್ಸ್. ಅದಕ್ಕೆ ನಾನು ಹೇಳ್ತಿದ್ದೀನಿ, ಈ ಟೆಕ್ನಿಕಲ್ ರೌಂಡ್ ಒಂದೇ ಅಲ್ಲ, ಆಸ್ ವೆಲ್ ಆಸ್ HR ರೌಂಡ್, ಫೈನಲ್ ಇಂಟರ್ವ್ಯೂ,
ಎಷ್ಟೊಂದು ಜನ ಮಾಡಾಕಿರ್ತಾರೆ ಅವ್ರ ಎಕ್ಸ್ಪೀರಿಯನ್ಸಸ್ಸು, ಅವರು ಕೇಳಿರೋ ಕ್ವೆಶ್ಚನ್ಸು. ಸೊ ಅದನ್ನೆಲ್ಲ ನೋಡಿಕೊಂಡು ನಿಮಗೊಂದು ಐಡಿಯಾ ಬರುತ್ತೆ. ಐಡಿಯಾ ಬಂದಮೇಲೆ ಇಫ್ ಯು ಸ್ಟಾರ್ಟ್ ಅಟೆಂಡಿಂಗ್ ದಟ್ ಇಂಟರ್ವ್ಯೂ, ಇಟ್ ವಿಲ್ ಬಿ ವೆರಿ ಈಸಿ ಆ್ಯಂಡ್ ಪರ್ಸನ್ you'll be well prepared beforehand. ಅದಕ್ಕೆ ನಾನು ಹೇಳ್ತಿದ್ದೀನಿ, be really very easy so you can get the job easily. ಸೊ ಪ್ಲೀಸ್ ಇದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿ ಕಲೀರಿ. ನಾನು ಹೇಳ್ತಿರೋದು ಯೂಸ್ಫುಲ್ ಆಗಿದೆ. ಸೊ ಫೈನಲಿ ವಿಡಿಯೋ ಎಂಡ್ ಪಾರ್ಟಿಗೆ ಬಂದಿದ್ದೀವಿ. ಸೊ ಇವಾಗ ಸಮ್ಮರೈಸ್ ಮಾಡಿ ನೀವೇನೇನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಈ ಲಾಸ್ಟ್ ಪಾರ್ಟ್ ಆಫ್ ವಿಡಿಯೋಲಿ ನಿಮ್ಗೆ ಹೇಳ್ತೀನಿ. ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡ್ಕೊಂಡಿಲ್ಲ ಅಂದರೆ ಇಡೀ ವಿಡಿಯೋ ಇವಾಗಲೂ ನೋಟ್ ಡೌನ್ ಮಾಡ್ಕೊಳ್ಳಿ ಪಾಯಿಂಟ್ಸ್ನ, ಬಿಕಾಸ್ ಕಾನ್ಸಂಟ್ರೇಟ್ ಆನ್ ದಟ್. ಸೊ ಫಸ್ಟ್ ಥಿಂಗ್ ನಾನು ಏನು ಹೇಳಿದೆ, ಸ್ಕಿಲ್ಲಿಂಗ್ ಅಪ್ ಆನ್ ಯೋರ್ ಡೊಮೇನ್. ಫಸ್ಟ್ ಒನ್ ಇಸ್ ಯು ಹ್ಯಾವ್ ಟು ಸ್ಕಿಲ್ ಅಪ್ ಆನ್ ಯೋರ್ ಡೊಮೇನ್ ವೇರ್ ಎವರ್ ಯು ಆರ್ ಸ್ಟ್ರಾಂಗ್ ಇನ್, ಹೇಳ್ದಂಗೆ. ಸೆಕೆಂಡ್ ಥಿಂಗ್ ಇಸ್ ಲಿಂಕ್ಡ್ಇನ್ನ ಅಪ್ಗ್ರೇಡ್ ಮಾಡಬೇಕು. ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ಜಾಬ್ಸ್. ಎಲ್ಲಿ? ಲಿಂಕ್ಡ್ಇನ್ನಲ್ಲಿ, ನೌಕರಿಯಲ್ಲಿ, ಅದರ ಮೆನಿ ವೆಬ್ಸೈಟ್ಸ್, ಇಂಡೀಡಲ್ಲಿ, ಇಂಟರ್ನ್ಶಾಲಾ, ಫೌಂಡೇಟ್, ದೆರ್ ಆರ್ ಲಾಟ್ ಆಫ್ ವೆಬ್ಸೈಟ್ ವೇರ್ ಯು ಕ್ಯಾನ್ ಅಪ್ಲೈ ಜಾಬ್ಸ್. ಪ್ಲೀಸ್ ಅದನ್ನೆಲ್ಲ ನೋಡಿ ತಿಳ್ಕೊಂಡು ಸ್ಟಾರ್ಟ್ ಅಪ್ಲೈಯಿಂಗ್. ಆಸ್ ವೆಲ್ ಆಸ್ ದೆರ್ ಆರ್ ಮೆನಿ ಪೀಪಲ್ ಆನ್ ಇನ್ಸ್ಟಾಗ್ರಾಮ್ ಆರ್ ಸೋಷಿಯಲ್ ಮೀಡಿಯಾಸ್ who keep giving you jobs. ಈ ಜಾಬ್ ಇವತ್ತು ಇದೆ, ಈ ಜಾಬ್ ಇವತ್ತಿದೆ, ವಾಕ್-ಇನ್ ಇಂಟರ್ವ್ಯೂಸ್ ಇದೆ. ಎಷ್ಟೊಂದು ಜನ ಹೇಳ್ತಿದ್ದಾರೆ. ಯೂಸ್ಲೆಸ್ ಪೀಪಲ್ನ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಫಾಲೋ ಮಾಡೋದು ಬಿಟ್ಟು ಈ ಥರ ಜಾಬ್ ಬೇಕು ಅಂದಾಗ ಯೂಸ್ಫುಲ್ ಪೀಪಲ್ನ ಫಾಲೋ ಮಾಡಿ ತಗೊಳ್ಳಿ. ಯೂಸ್ಫುಲ್ ಆಗುತ್ತೆ, ಕೆಲಸ ಸಿಗ್ಬೋದು. ಓಕೆ, ಸೊ ಡೂ ಫಾಲೋ ಯೂಸ್ಫುಲ್ ಪೀಪಲ್ ಆನ್ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಡಿಸ್ಟ್ರಾಕ್ಷನ್ಸ್ನ ಪ್ಲೀಸ್ ತೆಗೆದಾಕಿ. ನೋ ಡಿಸ್ಟ್ರಾಕ್ಷನ್ಸ್. ನಿಮಗೆ ಜಾಬ್ ಬೇಕೇ ಬೇಕು ಅಂದರೆ ಡಿಸ್ಟ್ರಾಕ್ಷನ್ಸ್ನ ತೆಗೆದಾಕಿ. ದಿಸ್ ಇಸ್ ದ ಓನ್ಲಿ ವೇ ಯು ಕ್ಯಾನ್ ಲ್ಯಾಂಡ್ ಅ ಜಾಬ್. ಈ 2 months ಏನೇ ಇರಲಿ, ಈ 2 months ಎಲ್ಲ ಡಿಸ್ಟ್ರಾಕ್ಷನ್ಸ್ ಬಿಟ್ಟು ಮೇಕಪ್ ಯೋರ್ ಮೈಂಡ್ ಆ್ಯಂಡ್ ಕಾನ್ಸಂಟ್ರೇಟ್. ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಜಾಬ್. ಸೊ ಡಿಸ್ಟ್ರಾಕ್ಷನ್ಸ್ ಪ್ಲೀಸ್ ಎತ್ತು ಸೈಡ್ಗಿಡಿ. ನೆಕ್ಸ್ಟ್, ರೆಸ್ಯೂಮ್ ATC ಫ್ರೆಂಡ್ಲಿ ಆಗಿರಬೇಕು. ಪ್ಲೀಸ್ ಅಪ್ಡೇಟ್ ಇಟ್ ಆಲ್ಸೋ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ. ನಿಮಗೆ ನನ್ನ ವೀಡಿಯೋ ನೋಡೋಕ್ಕೆ ಆಗಲಿಲ್ಲ ಅಂದರೂ ಬೇರೆ ಜನದ ತುಂಬ ವೀಡಿಯೋಸ್ ಇದೆ. ಪ್ಲೀಸ್ ಹೋಗಿ ಅವ್ರನ್ನ ನೋಡಿ, ಏನೇನು ಹಾಕಬೇಕು ಕಂಟೆಂಟ್ಸ್ ಅನ್ನೋದು ನೋಡಿ ATC ಫ್ರೆಂಡ್ಲಿ ಆಗಿ ಪ್ಲೀಸ್ ಪ್ರಿಪೇರ್ ಮಾಡ್ಕೊಳ್ಳಿ. ನಾನು ಆಸ್ ವೆಲ್ ಆಸ್ ನಾನು ಹೇಳಿದ್ದೀನಿ ನಾನು ಯಾವುದ್ರಲ್ಲಿ ರೆಸ್ಯೂಮ್ ಮಾಡಿದೆ ಅಂತ, careerflow.ai. ಪ್ಲೀಸ್ ಅದನ್ನು ಚೆಕ್ಔಟ್ ಮಾಡಿ ಇಷ್ಟ ಇದ್ದರೆ, ಆರ್ ಡೂ ಚೆಕ್ಔಟ್ ಅದರ್ಸ್ ಆಲ್ಸೋ ಇಫ್ ಯು ಹ್ಯಾವ್. ಬಟ್ ಪ್ಲೀಸ್ concentrate on resume. It is really very important for you actually to get the interview calls. Okay, so next to interview prep. As I told you, interview preparation ಆಗಲೇಬೇಕು simultaneous ಆಗಿ as you are skilling up on your domain. ಸೊ ಡೊಮೇನ್ ಕಲಿತಿದ್ರು ನಿಮ್ಮ ಡೇಯಲ್ಲಿ ಫುಲ್ ಡಿವೈಡ್ ಮಾಡಿಕೊಂಡು ಬೆಳಗ್ಗೆ ಇದಕ್ಕೆ, ಸಂಜೆ ಇಂಟರ್ವ್ಯೂ ಪ್ರಿಪ್ರೇಷನ್ಗೆ, ಆಮೇಲೆ ಸಾಲ್ವಿಂಗ್ ಪ್ರಾಬ್ಲಮ್ಸ್ಗೆ, ಅಪ್ಲೈಯಿಂಗ್ ಜಾಬ್ಸ್ಗೆ, ನಿಮಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ನಿಮ್ಮ ಡೇ ನೋಡಿಕೊಂಡು, ನಿಮ್ಮ ಸ್ಕೆಡ್ಯೂಲ್ನ ನೋಡಿಕೊಂಡು ಪ್ಲೀಸ್ ಪ್ರಿಪೇರ್ ಆಗಿ. ಐ ಆಮ್ ಟೆಲಿಂಗ್ ಯು, ಪ್ಲೀಸ್ ಡೂ ಇಟ್. ನೆಕ್ಸ್ಟು ಲಾಸ್ಟಾಗಿ ನಿಮಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಇಫ್ ಯು concentrate these 2 months without any distractions, without concentrating on anything else, but just focused on getting your job, ನಿಮಗೆ ಯಾರ ರೆಫರೆನ್ಸ್ ಇಲ್ಲದೇನು ಜಾಬ್ನ ನೀವು ತಗೋಬೋದು. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ I got my job within 2 months. So if I can get the job, you guys can also get the job. So please do concentrate, take out every distraction, try to get your job. ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಇದೆ. ಸೊ ಅದೊಂದೇ ನಿಮ್ಮ ತಲೆಯಲ್ಲಿ ಇರಬೇಕಾಗಿರೋದು ಇವಾಗ. ಯೋರ್ ಫ್ಯಾಮಿಲಿ, ಬೇರೆದೆಲ್ಲ ಪ್ಲೀಸ್ ತೆಗೆದಾಕಿ. ಪ್ಲೀಸ್ ಸ್ಟಾರ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಗೆಟಿಂಗ್ ದ ಜಾಬ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಈ ಥರ ವೀಡಿಯೋಸ್ ನಿಮಗೆ ಮುಂದೆ ಬೇಕು ಅಂದರೆ ಪ್ಲೀಸ್ ಟು ಕಮೆಂಟ್ ಯಾವ ಟಾಪಿಕ್ಸ್ ಮೇಲೆ ವೀಡಿಯೋಸ್ ಬೇಕು ಅಂದರೆ. ಆ್ಯಂಡ್ ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ.